ಶಿವು, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ನನಗ್ ಪ್ರಾಣನೇ ಹೋದಾಗಿತ್ತು. ನಂಗೂ ಅಷ್ಟೇ ಪಾರು, ನಿನ್ ಬಿಟ್ಟು ಬದುಕೋದಕ್ಕಿಂತ ಸಾಯೋದೇ ಮೇಲೂ ಅನ್ನಿಸ್ತಿತ್ತು. ಶಿವು, ಈ ಸಮಾಜ ನಮ್ಮಿಬ್ರು ಪ್ರೀತಿನ ಒಪ್ಪಲ್ಲ. ಅದ್ರಲ್ಲೂ ನಮ್ಮಪ್ಪ ಅಮ್ಮ ಅವ್ರ ಮಡಿ ಬೇಕಿದ್ರೆ ಪ್ರಾಣ ಬಿಟ್ಬಿಡ್ತಾರೆ. ಆದ್ರೆ ನಮ್ಮಿಬ್ರು ಮದ್ವೆಗ್ ಮಾತ್ರ ಒಪ್ಪೋದಿಲ್ಲ. ಇದ್ರಲ್ಲಿ ನಂದೇನ್ ತಪ್ಪಿದೆ ಪಾರು, ನೀನೇ ಹೇಳು. ನಿಂದೇನು ತಪ್ಪಿಲ್ಲ ಶಿವು. ನಾವು ಹುಟ್ಟಿರೋ ಜಾತಿನೇ ನಮ್ಮಿಬ್ರು ಪ್ರೀತಿಗೆ ಅಡ್ಡಿ ಆಗ್ತಿರೋದು. ಜಾತಿಯಲ್ಲಿ ಏನಿದೆ? ನನ್ನಲ್ಲಿ ಹರಿತಾ ಇರೋ ರಕ್ತ, ಅವರಲ್ಲಿ ಹರಿತಾ ಇರೋ ರಕ್ತ ಒಂದೇ ಅಲ್ವೇನು? ಶಿವು, ಶಿವು ನೋಡು, ನನ್ನ ರಕ್ತನು ಕೆಂಪೆ. ಎಲ್ರು ಮೈಲ್ ಹರಿತಾ ಇರೋದು ಒಂದೇ ರಕ್ತ. ಅದ್ ನನಗ್ ಗೊತ್ತು, ನಿನಗ್ ಗೊತ್ತು. ಈ ಮೂರ್ಖ ಸಮಾಜಕ್ಕೆ ಏನ್ ಗೊತ್ತು? ನನ್ನಲ್ಲೇನ್ ಕಮ್ಮಿ ಆಗಿದೆ? ನಾನೇನು ಅವ್ರ ತರ ಮಂತ್ರ ಪಡಿಸಲ್ವೇನು? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ನೀನ್ ಯಾರಿಗೇನ್ ಕಮ್ಮಿ ಇಲ್ಲ ಶಿವು, ಅದ್ ನನಗ್ ಗೊತ್ತು. ಆದ್ರೆ ಈ ಸಮಾಜ ಮೆಚ್ಚೋದು ನಿನ್ ಮಂತ್ರ ಅನ್ನಲ್ಲ, ಅವ್ರು ಮೆಚ್ಚೋದು ಯಾವ ಜಾತಿಯವನು ಅದನ್ನ ಹೇಳ್ದ ಅಂತ. ಹಾಗಾದ್ರೆ ನಂಗ ಆ ಜಾತಿನೇ ಬೇಡ, ಬಿಟ್ಬಿಡ್ತೀನಿ. ನಾನ್ ನಿನ್ ಜಾತಿಯವನಾಗೇನ್ ಮಾಡ್ಬೇಕು? ರಕ್ತ ಬದಲಾಯಿಸ್ಬೇಕಾ ಅಥವಾ ಸತ್ತು ಮರು ಹುಟ್ಟಬೇಕಾ? ನನ್ಗದೆಲ್ಲ ಏನು ಬೇಕಾಗಿಲ್ಲ ಶಿವು, ನಿನ್ ಪ್ರೀತಿ ಮಾತ್ರ ಸಾಕು. ಹಾಗಾದ್ರೆ ನೀನು ಅನ್ನು ಈ ಪ್ರಪಂಚನೇ ಗೆಲ್ತೀನಿ ನಿನ್ನ ಪಡೆಯೋಕೆ. ನಾನು ಯಾವತ್ತೂ ಹೂ ಅಂದಾಗಿದೆ, ಅನುಮಾನ ಯಾಕೆ? ಅದಕ್ಕೆ ಸಾಕ್ಷಿ ಈ ನನ್ನ ಚುಂಬನ. ಜನ್ಮ ಜನ್ಮಕ್ಕೂ ಈ ಚುಂಬನ ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಲಿ. ಶಿವು, ಅಲ್ಲೇ ಥ್ಯಾಂಕ್ ಯು. ಥ್ಯಾಂಕ್ಸ್ ಏನಕ್ಕೆ? ಬಾಯಲ್ಲಿ ಬೆಳ್ಳಿಟ್ರು ಕಚ್ಚಕ್ಕೆ ಬರಲ್ಲ. ಕಿಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ದು. ದಡ್ಡ, ಕಾಪಾಡಿದಕ್ಕೋ ಥ್ಯಾಂಕ್ಸ್ ಹೇಳಿದ್ದು. ಹಳ್ಳಿ ಹುಡುಗಿನೇ ಬೇಕು ಅಂತಿದ್ದಲ್ಲ, ಇವಳೇನಾ ಆ ಹುಡುಗಿ? ಹೇ ಸ್ಟುಪಿಡ್, ಏನೇನೋ ಹೇಳಿ ಅವ್ನ್ ತಲೆ ಕೆಡಿಸ್ಬೇಡ. ಅವ್ನ್ ಕಾಯ್ತಿರೋದು ನನ್ಗೋಸ್ಕರ. ನಿನ್ ಮುಖಕ್ಕೆ ನಾನ್ ಕಾಯ್ತಾರದೇ ಹೆಚ್ಚು ಅಲ್ವಾ? ಏನ್ ಮುಖ ನೋಡ್ತಾ ಇದೀಯಾ? ಟೈಮ್ ಆಯ್ತು, ಬಾಪ ಹೋಗೋಣ. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಏನೇ ಆಯ್ತು ನಿನಗೆ ಇಷ್ಟೊಂದು ಖುಷಿ ಆಗಿದೀಯಾ? ಅವನನ್ನ ಕಾಪಾಡ್ಬಿಟ್ಟ. ಯಾರೇ? ನನ್ ಕನ್ಸಲ್ ಬರ್ತಿದ್ನಲ್ಲ ಅವನೇ. ಅವನೆಲ್ಲಿಂದ ಬಂದೆ? ಆಕಾಶದಿಂದ ಹಾರ್ಕೊಂಡ್ ಬಂದ. ಹಾಗಾದ್ರೆ ಇದಿನ್ನೊಂದು ಭ್ರಮೆ ಇರ್ಬೇಕು. ಅವನ ಮೇಲೆ ಲವ್ ಆಗ್ಬಿಟ್ಟಿದೆ. ಅವನ್ ನನ್ಗೆ ಕಿಸ್ ಕೊಟ್ಟ. ಆಮೇಲೆ ಏನಾಯ್ತೆ? ಅವನ್ ಬೆರಳು ಕಟ್ ಮಾಡ್ಕೊಂಡ. ನನ್ ದುಪ್ಪಟ್ಟ ಹರಿದು ಅವ್ನ್ ಬೆರಳು ಕಟ್ದೆ. ಈ ದುಪ್ಪಟ್ಟ ನೋಡು, ಅರ್ಧೇ ಇಲ್ಲ. ಸರಿ ಹೋಯ್ತು, 100% ಇದ್ ನಿನ್ ಭ್ರಮೆನೆ. ಬಾ ಮನೆ ಹೋಗೋಣ. ಆ ದೇವ್ರ ಹತ್ರ ಬೇಡ್ಕೊಳ್ಳಿ, ಕನ್ಸ್ ನಿಜ ಆಗ್ಲಿ ಅಂತ.
ಚೆನ್ನಾಗಿದೆ. ಮೇಡಮ್ ನಿಮ್ ರೂಮ್ ಮೇಲಿದೆ. ಥ್ಯಾಂಕ್ ಯು. ಮನೆ ಚೆನ್ನಾಗಿದೆ ಅಲ್ವಾ? ಸರ್ ನಿಮ್ ರೂಮ್ ಆ ಕಡೆ ಇದೆ. ಓಕೆ. ಸರ್ ನಿಮ್ಮ ಲೊಕೇಶನ್ ಬಂತು. ಬಂದ್ರೆ ಬರ್ಲಿ ಬಿಡಲೆ. ಹಾ ಲೊಕೇಶನ್ ಬಂದ್ಬಿಡ್ತಾ? ಮೊದ್ಲೇ ಹೇಳೋದಲ್ವೇನಲ್ಲೇ. ಹಲೋ, ಲೊಕೇಶನ್ ಬಂದ್ರು ಇಬ್ರು ಮಲ್ಕೊಂಡ್ಬಿಟ್ಟಿದೀವಿ. ನಡಿ ಹೋಗೋಣ ಬಾ. ಏನು ಅಮ್ಮ ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ ಯು. ಇಷ್ಟು ಬೇಗ ಲೊಕೇಶನ್ ಬಂದ್ಬಿಡ್ತಾ? ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಬರ್ಬೋದಾಗಿತ್ತು. ಕಾವು ಕಾವು ಅಂತಿದೆ, ವಾಂತೆ ಬಾ. ಆಹಾ ಬಾ ಬಾ. ಸರ್ ನಿಮ್ ರೂಮ್ ಮೇಲೆ. ಮೇಲ? ಹಾ. ಬಂದ ತಕ್ಷಣ ಮೇಲೆ ಕಳಿಸ್ತಾ ಇದೀಯಾ? ಥ್ಯಾಂಕ್ ಯು ನಮ್ಮ. ಬಾ ಮೇಲಂತೆ. ಬಿಸಿನೀರು ಬರುತ್ತಾ? ಸರ್ ತಣ್ಣೀರು ಬರುತ್ತೆ. ನಾನೇ ಕೌಂಟ್ರು ಅಂದ್ರೆ ನನಗೆ ಕೌಂಟ್ರಾ? ಇದು ಟೈಮು ಅಂದ್ರೆ ಈ ಕಡೆನಾ ಆ ಕಡೆನಾ? ಯಾವುದೋ ಒಂದ್ ಕಡೆ. ಬಾ ಅಮ್ಮ. ನನ್ನ ಕನ್ಸಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದು ಹುಡುಗಿ ಇವಳೇನಾ? ನನ್ನ ಎದುರಿಗೆ ನನಗಾಗಿಯೇ ಬಂದ್ಲಾ? ಅವಳನ್ನ ಸೇವ್ ಮಾಡೋ ಅವಕಾಶ ನಂಗೆ ಯಾಕೆ ಬಂತು? ಅವಳನ್ನ ನೋಡಿದ ತಕ್ಷಣ ನಾನು ಯಾಕೆ ಆಕರ್ಷಿತನಾದೆ? ಇದೇನಾ ಲವರ್ಸ್ ಫಸ್ಟ್ ಸೈಟ್ ಅಂದ್ರೆ? ಅರೆ, ನಾನು ಬೆಳ್ ಕಟ್ ಮಾಡ್ಕೊಂಡೆ. ಅವಳು ತುಪ್ಪಟ ಹರಿದು ನನ್ನ ಬೆಳಕ್ ಕಟ್ಟಿದ್ಲಲ್ಲ, ಏನಾಯ್ತು? ಪ್ರೀತಿ ಅಂದ್ರೆ ಇದೇನಾ? ನಂಗಾಗ್ಲೇ ಅವಳ ಮೇಲೆ ಲವ್ ಆಗ್ಬಿಟ್ಟಿದ್ಯಾ? ಇದು ಜನ್ಮ ಜನ್ಮದ ಅನುಬಂಧಾನ? ಅವಳನ್ನ ನೋಡ್ಬೇಕು ಅನ್ನಿಸ್ತಿದೆ. ಎಲ್ಲಿರ್ಬೋದು? ಬನ್ನಿ ಸರ್. ಬನ್ನಿ. ಸಾರ್ ಏನಮ್ಮ? ಸಾರ್ ಏನ್ ಸರ್ ಈ ಬಾತ್ರೂಮು ಫುಲ್ ವಾಸನೆ. ಸರ್ ಏನಮ್ಮ? ಲಂಚ್ ಯಾವಾಗ ಸರ್? ಹಸುವಾಗ್ತಾ ಇದೆ. ಇನ್ನು ರೇಷನ್ನೇ ಬಂದಿಲ್ಲಮ್ಮ. ಸಾರ್ ನಿಂದೇನಮ್ಮ? ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಸರ್. ಯಾಕಮ್ಮ? ನಾನು ಕರಿಯೋದಲ್ವ ನೀನು? ತಿಗಣೆ ಕಾಟ ಸರ್. ತಿಗಣೆ ಕಾಟಕ್ಕಿಂತ ನಿಮ್ಗಳ ಕಾಟನೇ ಜಾಸ್ತಿ ಆಯ್ತು. ಬಂದಿದ್ದೀರಾ, ಅನುಭವಿಸಿ. 60 ದಿವಸ ಇದೇ ಖಾಯಂ ನಿಮ್ಗೆ. ಸರ್ ಏನಮ್ಮ? ಸ್ಕ್ರಿಪ್ಟ್ ಯಾವಾಗ ಕೊಡ್ತೀರಾ ಸರ್? ನಾವು ಬೀದಿ ನಾಟಕ ಮಾಡಕ ಬಂದಿದ್ದೀವಿ. ಇದು ರಿಯಾಲಿಟಿ ಶೋನಮ್ಮ. ಓನ್ಲಿ ನೋಟ್ಸ್. ತಗೋ, ಎಂಜಾಯ್ ಮಾಡು. ತಗೋ ತಗೋ ತಗೋ. ನೀನು ತಗೋ. ಚೆನ್ನಾಗಿ ಪ್ರಿಪೇರ್ ಆಗ್ಬಿಡಿ. ಬರ್ಲಾ? ಕಳ್ರು. ಓದ್ಕೊಂಡು ಮಲ್ಕೊಳ್ಳಿ ಅಂತೆಲ್ಲ ಹೇಳಿದ್ದು. ಬೇಗ ರೆಡಿಯಾಗಿ ಬಂದ್ಬಿಡಿ. ಬರ್ತೀರಲ್ಲ? ಬಾಯ್. ಬೇಗ ರೆಡಿಯಾಗಿ ಹೋಗ್ಬೇಕು. How are you girls? Hi everyone. ಈ ಹಳ್ಳಿಯಲ್ಲಿ ಶೂಟಿಂಗ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಶಿವು, ಹೇಯ್ ಗೌಡ್ರನ್ ಮರಿಬೇಡವಾ? ನಂಗೆ ಗೊತ್ತಿದೆ, ಸುಮ್ಮನಿರ. ಹಾಗೇ ನಾವೆಲ್ಲ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟ ಗೌಡ್ರಿಗೆ ನಮ್ಮ ಸ್ವರ್ಣ ಚಾನಲ್ ಮತ್ತು ತಂಡದ ಪರವಾಗಿ ಕೃತಜ್ಞತೆಗಳು.
ಒಳ್ಳೇದ್ರಪ್ಪ, ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ. ಗೌಡ್ರಿಗೆ ಜೈ, ಗೌಡ್ರಿಗೆ ಆಯ್ತಪ್ಪ, ನಮಸ್ಕಾರ. ನಮಸ್ಕಾರ. ಬಾರೆ. ನೀನ್ ಹಳ್ಳಿ ಹುಡುಗಿ ಇಲ್ಲೇ ಇದ್ದಾಳಲ್ಲೋ. ಎಷ್ಟು ಹೊಗಳ್ತಾವ್ರು ನೋಡು. ಸಾಕ್ರಪ್ಪ, ಸಾಕು. ಅದ್ರಲ್ಲಿ ಏನೈತೆ, ಶಿವನ್ ಕೃಪೆ ಎಲ್ಲ ಕರುಣಿಸೋನೆ. ಅದನ್ನ 4 ಜನ ಉಪಯೋಗಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ಏನೈತೆ. ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಒಳ್ಳೇದ್ರಪ್ಪ, ಬರ್ತೀವಿ. ನಡಿ ಲಕ್ಷ್ಮಿ. ಅಟೆನ್ಷನ್ ಗರ್ಲ್ಸ್, ನಿಮ್ಮ ಹತ್ರ 60 ದಿನ ಇದೆ. ಈ 60 ದಿನದಲ್ಲಿ ನಿಮ್ಮ ಸಿಟಿ ಜೀವನವನ್ನ ಮರೆತು ಈ ಹಳ್ಳಿ ಜೀವನಕ್ಕೆ ಹೊಂದ್ಕೊಂಡು ಈ ಕಂಟೆಸ್ಟ್ ನ ಗೆಲ್ಲೋಕೆ ಆನೆಸ್ಟ್ ಆಗಿ ಪ್ರಯತ್ನ ಪಡಿ. Prove the whole world that you city girls are capable of living anywhere. Okay girls? All right. ಈಗ ನಮ್ಮ ಪ್ರೋಗ್ರಾಮ್ ಮ್ಯಾನೇಜರ್ ರಾಕೇಶ್ ಅವರು ನಿಮ್ಗೆ ಶೋನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ. Okay, fine. We will see in a while in the rehearsals. ಏಯ್ ಸಾಕ್, ಸುಮ್ನೆ ಇರೆ. ಇದು ಕನ್ನಡ ಪ್ರೋಗ್ರಾಮ್, ಇಂಗ್ಲಿಷ್ ಪ್ರೋಗ್ರಾಮ್ ಅಲ್ಲ. ನಿನ್ನ ತುಕಾಲಿ ಇಂಗ್ಲಿಷ್ನ ಊರವರೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಫುಲ್ಲು ಮೂಡ್ ಆಫ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡ್ಬಿಟ್ಟು ಇನ್ ಕೆಲವರು ಕಣ್ ಬಿಟ್ಕೊಂಡು ನೋಡ್ತಾವ್ರೆ. ನೀನ್ ಬೇರೆ ತುಂಡು ಬಟ್ಟೆ ಹಾಕೊಂಡಿದ್ಯಾ. ಹೇ, ಮುಚ್ಕೊಂಡು ಹೋಗೋ. ಸೇಮ್ ಟು ಯು. ಆ ಲೈಟ್ ಸ್ವಲ್ಪ ರೈಟ್ ತಗೋ. ರೈಟ್ಗೆ ಅಲ್ಲ 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 ಫಿಕ್ಸ್ ಮಾಡು. ಏ ಟಚಪ್ಪ, ಬಿಟ್ರೆ ಬಾಸ್ತಾನೆ ಇರ್ತೀಯ. ರೈಟ್ ಹೇಳೋ. ಸರ್ ಶಾರ್ಟ್ ರೆಡಿ. ಓಕೆ ಐ ಆಮ್ ರೆಡಿ. ರೆಡಿ ಸರ್. ಏನಪ್ಪ ಎಲ್ಲ ರೆಡಿನಾ? ಚಿಪ್ ಹಾಕಿದ್ಯಾ? ಹಾಕಿದ್ದೀನಿ ಸರ್. ಲಾಸ್ಟ್ ಟೈಮು ಚಿಪ್ಪೆ ಇಲ್ದಂಗೆ ಶೂಟ್ ಮಾಡಿದ್ಯಾ? ಬಿಟ್ಟಿದ್ದೆ ಸರ್. ಈಗ ಹಾಕಿದ್ದೀನಿ. ರೋಲ್ ಮಾಡ್ಕೋ. ರೋಲಿಂಗ್ ಆಕ್ಷನ್. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಸೂರಿ ವರ್ಲ್ಡ್ ಅರ್ಪಿಸುವ ಪ್ಯಾಟೆ ಹುಡ್ಗೀರ್ ಹಳ್ಳಿಗೆ ಬಂದ್ರು ಸೀಸನ್ 6ಗೆ ಸ್ವಾಗತ ಸುಸ್ವಾಗತ. ಸರ್ ನಿಮ್ದೇನ್ ತಪ್ಪಿಲ್ಲ ಸರ್, ಈ ಕ್ಯಾಮ್ರಾಮನ್ ತಪ್ಪು. ಸರಿಯಾಗಿ ಫೋಕಸ್ ಮಾಡಲ್ಲ. ಒನ್ ಮೋರ್ ಮಾಡೋಣ ಸರ್, ಪ್ಲೀಸ್ ಸರ್. ಸಾರಿ ಸರ್. ರೆಡಿ ರೋಲ್. ಒಂದ್ ಸೆಕೆಂಡ್. ರೆಡಿ ರೋಲ್. ರೋಲಿಂಗ್ ಸರ್. ಆಕ್ಷನ್ ಸರ್. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಸೂರಿ ವರ್ಲ್ಡ್ ಅರ್ಪಿಸುವ ಪ್ಯಾಟೆ ಹುಡ್ಗೀರ್ ಹಳ್ಳಿಗೆ ಬಂದ್ರು ಸೀಸನ್ 6ಗೆ ಸ್ವಾಗತ ಸುಸ್ವಾಗತ. ಈ ಟೇಕ್ ಓಕೆನಾ? ಓಕೆ ಸರ್. ಸರ್ ಒಂದ್ಸಲ ಬಂದು ನೋಡಿ ಸರ್. ಬನ್ನಿ ಸರ್, ಬನ್ನಿ ಸರ್. ಹೋಗ ಆ ಕಡೆ. ನಿಮ್ ಎಲ್ಲರಿಗೂ ನಮಸ್ಕಾರ. ನಿಮ್ ಎಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಸೂರಿ ವರ್ಲ್ಡ್ ಅರ್ಪಿಸುವ ಪ್ಯಾಟೆ ಹುಡುಗಿಯರ್ ಹಳ್ಳಿಗೆ ಬಂದ್ರು ಸೀಸನ್ 6ಗೆ ಸ್ವಾಗತ ಸುಸ್ವಾಗತ. ಏನಿದು? ಕ್ಯಾಮ್ರಾ ನೋಡ ಇಲ್ಲಿ. ಏನಾಯ್ತು? ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಸೂರಿ ವರ್ಲ್ಡ್ ಅರ್ಪಿಸುವ ಪ್ಯಾಟೆ ಹುಡುಗಿಯರ್ ಹಳ್ಳಿಗೆ ಬಂದ್ರು ಸೀಸನ್ 6ಗೆ ಸ್ವಾಗತ ಸುಸ್ವಾಗತ. ಏನಿದು? ಮಾನಿಟರ್ ನಿನ್ ಕಾಣ್ತಾ ಇದೆಯಾ? ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಸೂರಿ ವರ್ಲ್ಡ್ ಅರ್ಪಿಸುವ ಪ್ಯಾಟೆ ಹುಡ್ಗೀರ್ ಹಳ್ಳಿಗೆ ಬಂದ್ರು ಸೀಸನ್ 6ಗೆ ಸ್ವಾಗತ ಎಷ್ಟೊತ್ತು ನೋಡ್ತೀಯಾ? ಒಂದೊಳ್ಳೆ ಕನ್ಸ್ ಕಾಣ್ತಿದೆ. ಡಿಸ್ಟರ್ಬ್ ಮಾಡ್ಬಿಟ್ಟಿಯಲ್ಲೋ. ನಿನ್ ಕನ್ಸಲ್ ಬಂದಿದ್ದು ನಾನೇ ತಾನೆ? ನಿನ್ಗಷ್ಟೊಂದು ಸೀನ್ ಇಲ್ಲ, ಮುಚ್ಕೊಂಡು ಹೋಗು. ಏನ್ರೋ ನಿಮ್ಮಿಬ್ಬರದು ಪ್ರಾಬ್ಲಮ್ಮು? ಮಾನಿಟರ್ ಒಳಗೆ ಮುಳುಗೋಗ್ಬಿಟ್ಟಿದ್ದೀರಾ. ಬನ್ನಿ ರಿಹರ್ಸಲ್ ಸ್ಟಾರ್ಟ್ ಮಾಡೋಣ. ಅಟೆನ್ಷನ್ ಗರ್ಲ್ಸ್, ಈ ಎಪಿಸೋಡಲ್ಲಿ ನಾವು ನಿಮ್ಗೊಂದು ಟಾಸ್ಕ್ ಕೊಡ್ತೀವಿ. ಆ ಟಾಸ್ಕ್ ಏನಪ್ಪಾ ಅಂದ್ರೆ, ನೀವು ಒಬ್ಬೊಬ್ರು ಈ ಹಳ್ಳಿಯ ಒಂದೊಂದು ಮನೆಗೆ ಹೋಗಿ ಅಲ್ಲಿರೋ ಯಜಮಾನನಿಂದ ಅವರ ಹೆಂಡತಿಗೆ ರೋಜು ಕೊಡಿಸಿ ಐ ಲವ್ ಯು ಅಂತ ಹೇಳಿಸ್ಬೇಕು. ಹಾಗೆಯೇ ಹೆಂಡತಿಯಿಂದ ಗಂಡನ ಕೆನ್ನೆಯ ಮೇಲೆ ಒಂದು ಮುತ್ತು ಕೊಡಿಸ್ಬೇಕು.
ಈ ಟಾಸ್ಕ್ ನಲ್ಲಿ ಕಮ್ಮಿ ಪಾಯಿಂಟ್ಸ್ ತಗೊಳ್ಳೋ ಒಂದು ಪಾರ್ಟಿಸಿಪೆಂಟ್ ಎಲಿಮಿನೇಟ್ ಆಗ್ತಾರೆ. ಇನ್ನುಳಿದ 9 ಜನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಎನಿ ಡೌಟ್ಸ್ ಗರ್ಲ್ಸ್? ಆಲ್ ದ ಬೆಸ್ಟ್. ರೀ ಯಜಮಾನ್ರೆ, ನಿಮ್ಮಲ್ಲೊಬ್ರು ಬಂದು ಈ ಹುಡುಗಿ ಜೊತೆ ಟಾಸ್ಕ್ ಪ್ರಾಕ್ಟೀಸ್ ಮಾಡೋಕೆ ಹೆಲ್ಪ್ ಮಾಡ್ತೀರಾ? ಕಮಾನ್ ಕಮಾನ್, ಬನ್ನಿ 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 ಬನ್ನಿ. ಮಾಡ್ಬೋದಲ್ವಾ? ಯಜಮಾನ್ರೆ, ಎಷ್ಟು ವಯಸ್ಸಾಗಿದೆ ನಿಮ್ಗೆ? ಒಂದ್ ಹುಡುಗಿ ಮುತ್ಕೊಡ್ತಾಳೆ ಅಂದ ತಕ್ಷಣ ನಾನ್ ಮುಂದು ತಾನ್ ಮುಂದು ಅಂತ ಜೊಲ್ ಸುರ್ಸ್ಕೊಂಡ್ ಬಂದ್ಬಿಡ್ತೀರಾ. ಒರ್ಸ್ಕೊಳ್ರಿ ಜೊಲ್ಲು. ರೈಟ್ ಹೇಳ್ರಿ. ನಾನಿಲ್ವಾ? ಏನ್ ಮುಖ ನೋಡ್ತೀಯಾ? ರೈಟ್ ಹೇಳ್ರಿ. ಐ ಲವ್ ಯು ಡಾರ್ಲಿಂಗ್. ಅಯ್ಯೋ ಅಯ್ಯೋ ಅಯ್ಯೋ. ಮುಂದೇನು ಅಂತ ಮರ್ತೋಗ್ಬಿಟ್ಯಾ? ಟಾಸ್ಕ್ ಅಲ್ಲಿ ನೆಕ್ಸ್ಟ್ ಏನ್ ಹೇಳು? ಸರಿ, ಕಣ್ಮುಚ್ಕೋ. ನೀನು ಅಂದ್ರೆ ಎಲ್ಲ ಮುಚ್ಕೊಂಡ್ಬಿಡ್ತೀನಿ. ಯಾಕೆ ಲೇಟು? ಬೇಗ ಕೊಡು. ಹೆಂಗೆ? ವಾಟ್ ಎ ಲವ್ಲಿ ಕಿಸ್. ಐ ಎಕ್ಸ್ಪೆಕ್ಟೆಡ್ ದಿಸ್. ಅಪ್ಪ ನೀನಾದ್ರೂ ಹೇಳತ್ತಾನೆ. ಕ್ಯಾಪ್ ಅಲ್ಲಿ ಹಾಕಬಿಟ್ರು ಸರ್. ಗುಡ್ ಗುಡ್. ಆಂಗಲ್ ಚೇಂಜ್ ಮಾಡು ಬೇಗ. ಗುಡ್ ಜಾಬ್. ಸಾರಿ ಸರ್, ಅದು ಗೊತ್ತಾಗ್ಲಿಲ್ಲ. ಓರ ಪಾರು. ಶಿವು, ಎಷ್ಟು ಪ್ರಶಾಂತವಾಗಿದೆ ಈ ರಾತ್ರಿ. ಯಾರೂ ನಮ್ಮನ್ನ ನೋಡ್ತಿಲ್ಲ ತಾನೇ? ಆ ಚಂದ್ರ ನೋಡ್ತಾ ಇದ್ದಾನಲ್ಲ, ಆ ನಕ್ಷತ್ರಗಳು ನೋಡ್ತಿವೆ. ಆದ್ರೆ ಅವು ನಮ್ ಪ್ರೀತಿಗೆ ಅಡ್ಡ ಬರ್ತಿಲ್ವಲ್ಲ. ಅದೇ ರೀತಿ ಈ ಸಮಾಜ ನಮ್ ಪ್ರೀತಿಗೆ ಅಡ್ಡ ಬರ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮನುಷ್ಯನ ಆಸೆಗೆ ಕೊನೆನೇ ಇಲ್ಲ. ಪ್ರೇಮಿಗಳ ಆಸೆಗೆ ಕೊನೆ ಇಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ರು ನಮ್ ಪ್ರೀತಿನ ಒಪ್ಪಿಟ್ರೆ, ಇನ್ನೇನೇ ಅಡ್ಡ ಬಂದ್ರು ನಾನು ಅದನ್ನ ಎದುರಿಸ್ತೀನಿ. ಒಪ್ಲಿಲ್ಲ ಅಂದ್ರೆ ಅವ್ರನ್ನ ಮೆಚ್ಚೋಕೆ ನಾನು ನಿನ್ ಜಾತಿಗೆ ಸೇರ್ತೀನಿ. ಅದಕ್ಕೂ ಒಪ್ಲಿಲ್ಲ ಅಂದ್ರೆ ನಿನ್ನ ಆರಿಸ್ಕೊಂಡು ಹೋಗ್ತೀನಿ. ಅದ್ ಬಿಟ್ರೆ ಬೇರೆ ದಾರಿನಿಲ್ಲ ಶಿವು. ಇಲ್ಲ, ಅವ್ರನ್ನ ಒಪ್ಸಿನೇ ನಿನ್ನ ಪಡಿತೀನಿ. ಅದಾಗೋ ಮಾತಲ್ಲ. ಯಾಕೆ? ಅದೆಲ್ಲ ಈಗ ಬೇಡ. ನನ್ ಮದ್ವೆ ಆಗ್ತೀಯಾ? ಮದುವೆ ಅಷ್ಟೇ ಅಲ್ಲ, ನಿನ್ನ ರಾಣಿಯಂಗ್ ನೋಡ್ಕೊಂತೀನಿ. ಹಾಗಾದ್ರೆ ನಾವ್ ಓಡೋಗ್ ಮದ್ವೆ ಆಗಣ್ವಾ? ನಿಮ್ಮ ಅಪ್ಪ ಅಮ್ಮ ಹೂನಾ ಇಲ್ವಾ? ಹೂನಾ ಇಲ್ವಾ? ನಿನ್ನಿಷ್ಟ, ನೀನ್ ಹೇಳ್ದಾಗೆ ಆಗ್ಲಿ. ಶಿವು,
ಕರೆದಿದ್ದು? ಗೊತ್ತಿಲ್ಲ. ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ. ನಂಗೂ ಅಷ್ಟೇ. ಸರಿ, ಮಲ್ಕೋ ಬಾ. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಎಷ್ಟು? ಆಕಾಶದಷ್ಟು. ನಾನು ನಿನ್ನ ಸಮುದ್ರದಷ್ಟು ಪ್ರೀತಿಸ್ತಾ ಇದ್ದೀನಿ. ಮತ್ತೆ ಯಾವಾಗ ಸಿಗೋದು? ನಾಳೆ ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ 5 ಗಂಟೆಗೆ. ಸರಿ, ನಮ್ಮ ಊರ್ ದೇವಸ್ಥಾನದ ಹತ್ರ ಕಾಯ್ತಾ ಇರ್ತೀನಿ. ಬಂದ್ಬಿಡು, ಮರಿಬೇಡ. ಪ್ಯಾಟೆ ಹುಡುಗಿರು ಹಳ್ಳಿಗೆ ಬಂದ್ರು ಸೀಸನ್ 6. ಇವತ್ತಿನ ಟಾಸ್ಕ್ ಏನಪ್ಪಾ ಅಂತಂದ್ರೆ, ಒಂದು ಗಂಡ ಹೆಂಡತಿಗೆ ರೋಸ್ ಕೊಟ್ಟು ಒಂದು ಮುತ್ತು ಕೊಟ್ಟು ಪ್ರಪೋಸ್ ಮಾಡಬೇಕು. ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಲೆಟ್ ಅಸ್ ಸ್ಟಾರ್ಟ್. ನನ್ನ ಕಡೆಯಿಂದ ಆರ್ಟಿಯನ್ ಗ್ರೂಪ್. ಎದೋಳಿ ಆಂಟಿ. ಅಂಕಲ್ ನೀವು ಎದೋಳಿ. ತಗಳೆ ರೋಸ್ನಾ, ಐ ಲವ್ ಯು. ಸ್ಟಾಪ್ ಸ್ಟಾಪ್. ಇಷ್ಟಕ್ಕೆ ಮುಗಿಲಿಲ್ಲ. ಟಾಸ್ಕ್ ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಅದೇ ಇಂಪಾರ್ಟೆಂಟ್. ವಾಟ್ ಎ ಕಿಸ್. ಈ ಒಂದು ಟಾಸ್ಕ್ ಅಲ್ಲಿ ಈ ಗ್ರೂಪ್ ಗೆದ್ಕೊಂಡಿದೆ. ಇವಾಗ ಈ ಗ್ರೂಪ್ ಗೆಲ್ತರ ಸೋಲ್ತರ ನೋಡ್ಬೇಕಾಗಿದೆ. ಲೆಟ್ ಅಸ್ ಸ್ಟಾರ್ಟ್. ನೋಡೋಣ, ನಮ್ದು ವಿನ್ನಿಂಗ್ ಟೀಮ್. ನೀವು ಗೆಲ್ತೀರಾ ಸೋಲ್ತೀರಾ? ಓಕೆ, ಕಮ್ ಆನ್ ಗರ್ಲ್ಸ್, ಕಮ್ ಆನ್ ಗರ್ಲ್ಸ್. ಅಲ್ಲ, ಈ ಟಾಸ್ಕ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನದು? ಯಸ್, ಕಿಸ್. ಈಗ ನಿಮ್ಮ ಸಮಯ ಮುಗಿತಾ ಇದೆ. 1 2 3. ಟೈಮ್ ಅಪ್. ಸೊ ಈ ಒಂದು ಟಾಸ್ಕ್ ಅನ್ನ ಗೆದ್ಕೊಂಡಿದ್ದಾರೆ ಎ ಗ್ರೂಪ್. ಕಂಗ್ರಾಟ್ಸ್. ಇವತ್ತಿನ ಈ ಟಾಸ್ಕ್ ನಲ್ಲಿ ಎ ಗ್ರೂಪ್ ಗೆದ್ಕೊಂಡಿದೆ. ಮುಂದಿನ ಹೊಸ ಟಾಸ್ಕಿನೊಂದಿಗೆ ನಾಳೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ.
ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಚಾನೆಲ್ನ ಬ್ರೇಕಿಂಗ್ ನ್ಯೂಸ್ ಕಾರ್ಯಕ್ರಮಕ್ಕೆ. ಸೂರ್ಯ ಅರ್ಪಿಸುವ ಪ್ಯಾಟೆ ಹುಡುಗಿರ್ ಹಳ್ಳಿಗೆ ಬಂದ್ರು ಸೀಸನ್ 6 ಶೂಟಿಂಗ್ ರಾಂಪುರ ಗ್ರಾಮದಲ್ಲಿ ಕಳೆದ 60 ದಿನಗಳಿಂದ ನಡೆಯುತ್ತಿರುವುದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಸಂಗತಿ. ನಮ್ಮ ಪ್ಯಾಟೆ ಹುಡುಗಿರು ಶೋನ ಟಫ್ ಟಾಸ್ಕ್ ಗಳನ್ನ ಮುಗಿಸಿ ವಾಪಸ್ಸಾಗಿದ್ದಾರೆ. ಈ 60 ದಿನಗಳ ಅವರ ಹಳ್ಳಿಯ ಜೀವನ ಹೇಗಿತ್ತು ಅಂತ ಅವರಲ್ಲೇ ತಿಳ್ಕೊಳ್ಳೋಣ ಎಕ್ಸ್ಕ್ಲೂಸಿವ್ಲಿ ಆನ್ ಸ್ವರ್ಣ ಚಾನಲ್. ಹಳ್ಳಿಗೆ ಬಂದು 60 ಡೇಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹಳ್ಳಿ ವಾತಾವರಣ ಹೆಂಗೆ ಅಂತ ಗೊತ್ತಾಯ್ತು. ಪ್ಯಾಟೆಯಿಂದ ಹಳ್ಳಿಗೆ ಬಂದ್ವಿ. ಒಳ್ಳೊಳ್ಳೆ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ದೊಡ್ಡವರೆಲ್ಲ ಹೇಳ್ಕೊಟ್ಟಿದ್ದಾರೆ ಹೇಗೆ ಅಡ್ಜಸ್ಟ್ ಆಗ್ಬೇಕು ಅಂತ. ಸೊ ಕೆಳಗಡೆ ಕುತ್ಕೊಂಡು ಊಟ ಮಾಡೋ ಅಭ್ಯಾಸ ನಮ್ಗಿರ್ಲಿಲ್ಲ. ವಿ ಎಂಜಾಯ್ಡ್ ಅ ಲಾಟ್. ತುಂಬಾ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ. ಇಲ್ಲಿಂದ ಕಲ್ತ್ಕೊಂಡು ಹೋಗ್ಬೇಕಾಗಿರೋದು ತುಂಬಾ ಇದೆ. ಎಲ್ಲರ ಜೊತೆ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಓವರಾಲ್ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಹೋಗೋದು ತುಂಬಾನೇ ಬೇಜಾರಾಗ್ತಿದೆ. ಫಸ್ಟ್ ಪ್ಯಾಟಿ ಹುಡುಗಿ ಆಗಿದ್ದೆ, ಈಗ ನಿಮ್ಮ ಹಳ್ಳಿ ಹುಡುಗಿ ಆಗಿದ್ದೀನಿ. 60 ದಿವಸ. ಈ 60 ದಿವಸದಲ್ಲಿ ಎಷ್ಟೆಲ್ಲ ಕಲ್ತಿದೀವಿ, ಎಷ್ಟೆಲ್ಲ ನೋಡಿದೀವಿ, ಎಷ್ಟು ಕಷ್ಟಪಟ್ಟಿದೀವಿ. ಮುಂಚೆ ಯಾರು ಪರಿಚಯ ಇರಲಿಲ್ಲ, ಎಲ್ಲರೂ ಇಲ್ಲಿಗೆ ಬಂದ್ಮೇಲೆ ಫ್ರೆಂಡ್ಸ್ ಆಗಿದ್ದು. ತುಂಬಾ ಚೆನ್ನಾಗಿದೆ. ಡೇಸ್ ಡೈಲಿ ಹೇಗ್ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದಿನ ಶೂಟಿಂಗ್ ಇಲ್ಲ ಅಂದ್ರೆ ಇವತ್ತು ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಇವಾಗ ಇವರೆಲ್ಲ ಆಚೆ ಹೋಗ್ಬಿಟ್ರೆ ಐ ಆಮ್ ರಿಯಲಿ ಗೋನಾ ಮಿಸ್ ದೆಮ್ ಅ ಲಾಟ್. ನಮ್ಮನೆ ತರ ಅನ್ನಿಸ್ತಾ ಇತ್ತು ಎಲ್ಲರ ಜೊತೆ ಇದ್ದಾಗ. ಅಂಡ್ ಐ ಆಮ್ ರಿಯಲಿ ಗೋನಾ ಮಿಸ್ ದೆಮ್ ಆಲ್. ನಮ್ಮ ಕಂಟೆಸ್ಟೆಂಟ್ಗಳ ಅಭಿಪ್ರಾಯವನ್ನ ಕೇಳಿದ್ರಲ್ಲ ವೀಕ್ಷಕರೇ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪಾರು ಎಂಬ ಹುಡುಗಿಯ ಜೊತೆ ನಮ್ಮ ಶೋ ಹೋಸ್ಟ್ ಶಿವ ಅವರಿಗೆ ಲವ್ ಆಗಿ ಇವರಿಬ್ಬರ ಪ್ರೀತಿಯನ್ನ ಎರಡೂ ಮನೆಯವರು ಒಪ್ಕೊಂಡು ಮದುವೆ ಸಹ ನಿಶ್ಚಯ ಮಾಡಿದ್ದಾರೆ. ಆದ್ರೆ ಶಿವ ಅವರ ಎಂಗೇಜ್ಮೆಂಟ್ ನಿಂದ ಸುಮನ್ ತುಂಬಾ ಕೋಪಿಸಿಕೊಂಡಿದ್ದಾಳೆ. ಮುಂದೆ ಏನಾಗುತ್ತೆ ಅಂತ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಸ್ವರ್ಣ ಚಾನಲ್. ಸುಮನ್, ಏನಾಯ್ತು? ಸಮಾಧಾನ ಮಾಡ್ಕೋ. ಲೀವ್ ಮೀ ಅಲೋನ್. ಆ ಫೋಟೋಗಳನ್ನ ಯಾಕೆ ಈ ರೀತಿ ಎಸ್ದೆ? ಶಿವ ಮದುವೆಗೆ ನೀನು ಬರ್ತಿದ್ಯೋ ಇಲ್ವೋ? ಏನ್ ಲೂಸಾ ನೀನು? ನಿನಗೆ ಗೊತ್ತಿಲ್ವಾ ನಾನ್ ಶಿವನ 5 ವರ್ಷದಿಂದ ಲವ್ ಮಾಡ್ತಿದ್ದೀನಿ ಅಂತ? ಎಷ್ಟು ಸಲ ಅವನಿಗೆ ಐ ಲವ್ ಯು ಅಂತ ಹೇಳಿದ್ದೀನಿ. ಆದ್ರೂ ನನ್ ಪ್ರೀತಿಗೆ ಬೆಲೆನೇ ಕೊಡ್ಲಿಲ್ಲ. ಅವಳು ಯಾವಳ ಮದ್ವೆ ಆಗ್ತಿದ್ದಾನೆ. ನಾನು ಅವನ್ ಮದ್ವೆಗೆ ಬರ್ಬೇಕಾ? ಸಮಾಧಾನ ಮಾಡ್ಕೊ. ಶಿವು ಹೇಗಿದ್ರು ನಿನಗೆ ಸಿಗಲ್ಲ. ಅವನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ಯೋಚನೆ ಮಾಡಿ ನೋಡು. ನಿನ್ನ ಲೈಫ್ನ ನೀನೇ ಯಾಕೆ ಹಾಳು ಮಾಡ್ಕೊತೀಯ? ಶಿವು ಮದುವೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ಪರಿಸ್ಥಿತಿ ನೋಡಿದ್ರೆ ನನ್ನ ಕರೆಯೋಕೆ ಮನಸ್ಸಾಗ್ತಿಲ್ಲ. ಅಕಸ್ಮಾತು ನಿನಗೆ ಬರಬೇಕು ಅಂತ ಅನ್ಸಿದ್ರೆ ನನಗೆ ಫೋನ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಓಕೆ? ಅದೆಷ್ಟು ಸುಖವಾಗಿರ್ತಾನೋ ಅವಳ ಜೊತೆ ನಾನು ನೋಡ್ತೀನಿ. ನಮಸ್ಕಾರಮ್ಮ. ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಮ್ಮ? ಇನ್ನು ತಾಳಿನ ಕಟ್ಟಿಲ್ಲ, ಊಟ ಹೆಂಗ್ ಬಡಿಸ್ಬಿಡ್ತಾರೆ? ತಡಿಯಪ್ಪ. ಅಪ್ಪ ಸ್ಟಿಲ್ಲು ಈ ಹುಡುಗಿರ್ದು ಏನ್ ತೆಗಿತಾ ಇದೆಯಾ? ಮದುವೆ ಹೆಣ್ಣು ಬರ್ತಾ ಇದೆಯಾ? ಅಲ್ಲಿ ತೆಗಿಯೋ.
ಬನ್ನಿ ದೇವ್ರ ದಯ ಎಲ್ಲ ಚೆನ್ನಾಗಿ ನಡೀತಿದೆ. ರಾಕೇಶ ನೀನ್ ಆ ಕಡೆ ನೋಡ್ಕೊ. ಎಲ್ಲ ರೆಡಿ ಇರ್ತಾರೆ. ಪುರೋಹಿತ್ರೆ ಹಾರ ಹಾರ. ಗಟ್ಟಿ ಮೇಳ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮೆ ಶುಭಗೇತೋಂ ಜೀವ ಶರದಾಂ ಶತಾಂ. ಅಂತ ಒಳ್ಳೇದ್ ಮಾಡಪ್ಪ. ಮಾಂಗಲ್ಯ ಧಾರಣ ಮುಹೂರ್ತೋಸ್ತೋ ಸುಮುಹೂರ್ತೋಸ್ತೋ. ಈ ಕುಂಕುಮ ತಗೊಂಡು ಆ ತಾಳಿಗೆ ಹಚ್ಚಿ. ಹಾಗೆ ಈ ಕಡ್ಡಿ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳಗ್ಗೆ ತಾಳಿ. ಅಮ್ಮ, ಅಪ್ಪ, ಅಳಬೇಡಮ್ಮ, ಅಳಬೇಡಮ್ಮ. ಶಿವು ಮಾವ, ಪಾರು ನನಗೆ ಒಬ್ಳೆ ಮಗಳು, ತುಂಬಾ ಮುದ್ದಾಗಿ ಸಾಕಿದ್ದೀನಿ. ನೀನು ಒಳ್ಳೆತನ ನೋಡಿ ನಿನಗೆ ಮದುವೆ ಮಾಡಿಕೊಟ್ಟಿದ್ದೀನಪ್ಪ. ಪಾರುಗೆ ಸಿಟಿ ಹೊಸ್ತು, ನೀ ಜೋಪಾನಾಗಿ ನೋಡ್ಕೋಬೇಕಪ್ಪ. ನೀವೇನು ಯೋಚನೆ ಮಾಡಬೇಡಿ ಮಾವ. ಪಾರು ನನ್ನ ಪ್ರಾಣಕ್ಕಿಂತ ಹೆಚ್ಚು. ನಮ್ದು ಜನ್ಮ ಜನ್ಮದ ಅನುಬಂಧ. ಸರಿಯಪ್ಪ, ಒಳ್ಳೇದಾಗ್ಲಿ. ನಡಿ ಮಗಳೇ. ಹುಷಾರ್ ಶಿವು. ಸರಿ ಸರಿ ಸರಿ, ನಿಧಾನಕ್ಕೆ ಹೋಗಪ್ಪ. ಓಕೆ, ಬಾಯ್ ಬಾಯ್. ಶಿವು, ಫುಲ್ ಟೀಮ್ ಹಿಂದೆನೆ ಬಂದ್ಬಿಡ್ತೀವಿ. ಹಾ ಸರಿ 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 ಸರಿ, ಬೇಗ ಬನ್ನಿ, ನಾವು ಹೋಗ್ಬೋಣ. ಸಾಕು ಬಿಡಿ, ತಟ್ಟೆಗೆ ಯಾರು ಕಾಸು ಹಾಕೋದಿಲ್ಲ. ಆಯ್ತು, ಆಯ್ತಾ? ತಟ್ಟೆ ಕಾಸಾಕಪ್ಪ. ಕಾಸು ಏನ್ ಬಂದ ತಕ್ಷಣ ವಸೂಲಿ ಕಾರ್ಯಕ್ರಮ ಶುರು ಹಚ್ಕೊಂಡ್ಬಿಡ್ತಿರಲ್ಲ. ಕೊಡಿ. ಸರಿ, ಕಾಸಂತೆ ಒಂದ್ ಚಿಲ್ಲರೆ ಕಾಸು ಕೊಟ್ಬಿಡಪ್ಪ, ಇಲ್ಲ ಅಂದ್ರೆ ಒಳಗಡೆ ಬಿಡಲ್ಲ ಅವರು. ಹಿಂಗೆ ನಮ್ಮ ಶಿವಪಾರ ಜೋಡಿ ಫಸ್ಟ್ ನೈಟ್ ಒಂದು ಬಾಕಿ ಅಷ್ಟೇ. ಕೊಡಿ, ತಗೊಳ್ಳಿ. ಶಿವು, ಶಿವು, ನಮ್ಮ ಪ್ಯಾಟೆ ಹುಡುಗಿರ ಹಳ್ಳಿಗೆ ಬಂದಿರೋ ರಿಯಾಲಿಟಿ ಶೋನ ಹೋಸ್ಟ್ ಫ್ಯಾಮಿಲಿ ಸ್ಟಾರ್ ಶಿವರವರು ತಮ್ಮ ಪತ್ನಿಯೊಂದಿಗೆ ಯುರೋಪ್ನಲ್ಲಿ 1 ತಿಂಗಳ ಹನಿಮೂನ್ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈಗ ಶಿವರವರು ಮುಂಬರುವ ಪ್ಯಾಟೆ ಹುಡುಗಿರ ಹಳ್ಳಿಗೆ ಬಂದ್ರು ಸೀಸನ್ 6ನ ಗ್ರ್ಯಾಂಡ್ ಫಿನಾಲೆಯ ಸಿದ್ಧತೆಗಳನ್ನ ಬರದಿಂದ ನಡೆಸ್ತಾ ಇದ್ದಾರೆ.
ಇಷ್ಟೊತ್ತಲ್ಲಿ ಹಿಂಗ್ ಬೆಲ್ ಮಾಡ್ತಾ ಇದಾರೆ. ಆಹಾ ಬಂದೆ. ಏನ್ರಿ ಇವತ್ತಿಷ್ಟು ಬೇಗ ಬಂದ್ಬಿಟ್ರಿ? ನಿಂಗೊಂದು ಗುಡ್ ನ್ಯೂಸ್ ಇದೆ, ಅದಕ್ಕೆ ಬಂದೆ. ಏನ್ರಿ ಅದು ಗುಡ್ ನ್ಯೂಸ್? ಅಷ್ಟು ಬೇಗ ಹೇಳ್ಬಿಡ್ತೀನಾ? ಹೇಳ್ರಿ ಪ್ಲೀಸ್. ನಂಗೊಂದು ಕೊಡು, ಆಮೇಲೆ ಹೇಳ್ತೀನಿ. ಏನ್ ಕೊಡ್ಬೇಕು? ಅದೇ ಮುತ್ತು. ಹೋಗ್ರಿ, ನಾಚಿಕೆನೇ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಎಂತ ನಾಚಿಕೆ? ಬಿಡಿ ಬಿಡಿ, ಯಾರಾದ್ರೂ ನೋಡ್ತಾರೆ, ಬಿಡ್ರಿ. ನಿತ್ಕೋ ನಿತ್ಕೋ, ಎಲ್ಲ ನೋಡ್ತಿದ್ದೀಯಾ? ನಿತ್ಕೋ ನಿತ್ಕೋ, ನಿತ್ಕೋ. ಆ ಗುಡ್ ನ್ಯೂಸ್ ಹೇಳಲ್ಲ, ಹೋಗು. ರೂಮಿಗೆ ಬನ್ರಿ.
ಶಿವು ಶಿವು ನಿನ್ಗೇನಾಗಲ್ಲ ಶಿವು ಶಿವು ಸುಮತಿ ಡಾಕ್ಟ್ರು ಪಾರು ಗರ್ಭಿಣಿ ಅಂತ ಫೋನ್ ಮಾಡಿದ್ರು. ಆ ವಿಷಯ ನನ್ನ ಪಾರುಗಿನ್ನೂ ಗೊತ್ತಿಲ್ಲ. ಅದನ್ನ ಅವಳಿಗೆ ಹೇಳ್ಬೇಕು. ಅಳ್ಬೇಡ ಪಾರು, ನಾನಿಲ್ಲೇ ಇದ್ದೀನಿ. ಆಂಬುಲೆನ್ಸ್ ಬಂತು. ನರ್ಸ್, ಸ್ವಲ್ಪ ಬೇಗ ಹೋಗಿ. ಯಾವ ಕಡೆ? ಶಿವು, ಶಿವು, ಶಿವು. ಸ್ವಲ್ಪ ಬೇಗ ಡಾಕ್ಟರ್ ಕರೀರಿ, ಬೇಗ, ಎಮರ್ಜೆನ್ಸಿ. ಪ್ಲೀಸ್ ನೀವೆಲ್ಲ ಇಲ್ಲೇ ನಿಂತ್ಕೊಳ್ಳಿ. ತಗೊಳ್ಳಿ. ಬನ್ನಿ. ಸತ್ತ ಹೆಣಕ್ಕೂ ದುಡ್ಡು ಕೇಳ್ತಾರೆ. ಅಯ್ಯೋ, ಪಾರು, ನೀನೀಗ ಪ್ರೆಗ್ನೆಂಟ್ ಆಗಿದೀಯಾ ಪಾರು? ನನ್ನ ಮಾತು ಕೇಳಿಸ್ಕೋ ಪಾರು. ಏನಾಯ್ತು ನಿನ್ಗೆ?
ಕಾಣಿಸ್ತಿದ್ದೀನಾ ನಿನ್ಗೆ? ಹೌದು. ಗುಂಡೇಟ ಅದು ಯಾವಾಗಲೂ 100% ಬಿಡು. ಏಯ್, ನೀನೇನು ಯೋಚನೆ ಮಾಡಬೇಡ. ಈ ಬಾಗಿಲು ಕಿಟಕಿ ಯಾವುದೂ ಅಡ್ಡ ಬರಲ್ಲ. ನಿನಗೆ ಎಲ್ಲ ಅರ್ಥ ಆಗುತ್ತೆ ಬಿಡು. ಕಲ್ತು ಬಿಡ್ತೀಯಾ? ಬರಲಾ? ಎಲ್ಲ ಫೀಸ್ ಕಟ್ಟಿದ್ದೀನಿ. ಸಿಸ್ಟರ್, we are extremely sorry. We could not save him. ನಿನ್ನೆ ಅಷ್ಟೇ ನಮ್ಮ ಪ್ಯಾಟೆ ಹುಡುಗಿರ ಹಳ್ಳಿಗೆ ಬಂದ್ರು ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಹೋಸ್ಟ್ ಶಿವ ಅವರು ಗುಂಡೇಟಿಗೆ ಬಲಿಯಾದ ವಿಷಯ ನಿಮಗೆಲ್ಲ ತಿಳಿದೇ ಇದೆ. ಶಿವ ಅವರನ್ನ ಕೊಲೆ ಮಾಡಿದ ಹಂತಕರನ್ನ ಹಿಡಿಯಲು ಸರ್ಕಾರ 2 ವಿಶೇಷ ತಂಡಗಳನ್ನ ರಚಿಸಿದೆ. ನಮ್ಮ ಹೋಸ್ಟ್ ಶಿವರವರು ಇಡೀ ಕರ್ನಾಟಕ ಜನತೆಯ ಮನವನ್ನ ತಮ್ಮ ಕಾರ್ಯಕ್ರಮಗಳಿಂದಲೇ ಗೆದ್ದಿದ್ದರು. ಸರ್ಕಾರವು ಅವರ ಸಾಧನೆಯನ್ನ ಗುರುತಿಸಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಶಿವರವರ ಅಂತ್ಯಕ್ರಿಯೆಯನ್ನ ನಡೆಸಿತು. ಅವರ ಈ ಸಾಧನೆಗೆ ಕನ್ನಡ ಚಿತ್ರರಂಗ ಹಾಗೂ ಭಾರತೀಯ ಸಿನಿರಂಗದ ದಿಗ್ಗಜರೆಲ್ಲರೂ ಸಂತಾಪ ಸೂಚಿಸಿದ್ದಾರೆ. ಸಮಾಧಾನ ಮಾಡು, ಸಮಾಧಾನ ಮಾಡು. ಅಯ್ಯೋ ಶಿವನೇ. ಶಿವು, ಎಷ್ಟು ಸುಂದರವಾಗಿತ್ತು ನಮ್ಮ ಜೀವನ. ನಿನ್ನನ್ನು ಹೇಗೆ ಮರೀಲಿ? ನೀನೇನ್ ಭಯ ಪಡಬೇಡ ಪಾರು, ನಾನು ನಿನ್ ಜೊತೆಲೇ ಇರ್ತೀನಿ. ರೋಸ್, ಏನಾಯ್ತು ನಿನ್ಗೆ?
ಶಿವು ಪಾರು, ನಾನಿಲ್ಲೇ ಇದ್ದೀನಿ, ನೀನು ಎದುರಿಗೇನೆ ಇದ್ದೀನಿ. ನನ್ ಭ್ರಮೆನೇ ಇರ್ಬೇಕು. ಪಾರು, ನನ್ನ ಮಾತು ಕೇಳಿಸ್ಕೊ ಪಾರು. ಶಿವು ಸರ್ ಸತ್ತೋಗಿ ತುಂಬಾ ಬೇಜಾರಾಗ್ತಾ ಇದೆ. ರಿಯಾಲಿಟಿ ಶೋಗೆ ಹೆಂಗ್ ಹೆಲ್ಪ್ ಮಾಡ್ತಾ ಇದ್ರು ಅಂದ್ರೆ ನಾವು ಪೇರೆಂಟ್ಸ್ನೆಲ್ಲ ಬಿಟ್ಟು ಬಂದಿದ್ವಿ. ಸೊ ತುಂಬಾ ಬೇಜಾರಾಗ್ತಾ ಇದೆ. He was a very good person, very supportive. I just wish his soul rest in peace. We all miss him a lot. He was a gentleman. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅವರನ್ನ. Hope his soul rest in peace. ನಾವೆಲ್ಲರೂ ಸರ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ನಾವು ಓಕೆ ದೇವ್ರ ಹತ್ರ ಕೇಳ್ಕೊಳ್ತಾ ಇದೀವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಇವಾಗ್ಲೂ ನಮ್ ಜೊತೆನೆ ಓಡಾಡ್ಕೊಂಡಿದ್ದಾರೆ ಮತ್ತೆ ನಮ್ ಜೊತೆನೆ ನಗ್ನಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಮ್ಮನ್ನ, ಮತ್ತೆ ನಮ್ಮನ್ನೆಲ್ಲ ಅವ್ರ ಮಕ್ಕಳ ತರ ನೋಡ್ಕೊತಾ ಇದ್ರು. ಎಲ್ಲ ಹುಡುಗಿರು ಟೋಟಲಿ ಬ್ಲ್ಯಾಂಕ್ ಆಗೋಗಿದ್ದೀವಿ. ಬಟ್ ನೋಡ್ಬೇಕು ಮುಂದೆ ಏನಾಗುತ್ತೋ ಏನೋ ಅಂತ. ಬಟ್ ತುಂಬಾ ತುಂಬಾ ನೋವಾಗ್ತಾ ಇದೆ. ಈ ದುಃಖನ ತಡ್ಕೊಳಕ್ ಆಗ್ತಿರೋಷ್ಟು ನೋವು ನಮ್ಮಲ್ಲಿದೆ. ಅವರು ತುಂಬಾನೇ ಸಹಾಯ ಮಾಡಿದ್ದಾರೆ, ಅದನ್ನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಅಪ್ಪ ಅಮ್ಮನ ದೂರ ಬಿಟ್ಬಿಟ್ಟು ಬಂದಿದ್ರು. ಅವರಲ್ಲಿ ನಮ್ಮ ಅಪ್ಪ ಅಮ್ಮನ ಕಾಣ್ತಾ ಇದ್ವಿ. ಏನೋ ಒಂಥರ ಸಂಕಟ ಆಗ್ತಾ ಇದೆ. ಆ ದೇವ್ರವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಮತ್ತೆ ಬನ್ನಿ ಸರ್, ಆ ದೇವ್ರೆಲ್ಲ ನಿಮ್ಮ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ. ಯಾರು ಏನ್ ಬೇಕು? ಇಲ್ಲೇನ್ ಮಾಡ್ತಿದ್ಯಾ? ಏನ್ ಬೇಕು ನಿನ್ಗೆ? ಬಾಸ್ಟರ್ಡ್, ನಿನ್ನ ಸಾಯಿಸ್ಬಿಡ್ತೀನಿ. ಪಾರು 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 ನನ್ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು. ಅವನು ನಿನ್ನ ಕೊಂದ್ಬಿಡ್ತಾನೆ. ಪಾರು, ಬೇಗ ರೂಮ್ ಬಾಗ್ಲಾಕೋ. ಪಾರು ಪಾರು ಯು ಬಾಸ್ಟರ್ಡ್, ನಮ್ ಪಾರು ತಂಟೆಗೆ ಬಂದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ರೋಸ್, ಏನಾಗ್ತಿದೆ ನಿಂಗೆ? ನೀನೀಗ ಹೋಗಿರು, ನಾಳೆ ಕಾಲ್ ಮಾಡ್ತೀನಿ. ಹಲೋ, ಲಕ್ಷ್ಮೀ ಮೇಡಮ್ ಕೊಡಿ. ಓಕೆ. ಸಾರಿ ಮೇಡಮ್, ಮಿಸ್ ಆಯ್ತು ಮೇಡಮ್. ಕ್ಯಾಟ್ ಪರ್ಚ್ಬಿಡ್ತು. ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಯು ಬಾಸ್ಟರ್ಡ್, ನನ್ ಪಾರು ತಂಟೆಗೆ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹುಷಾರ್. ಪಾರು 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 ನನ್ ಕೊಲೆ ಮಾಡ್ತಾನೆ, ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಅವ್ನು ನಿನ್ನ ಕೊಲೆ ಮಾಡಕ್ ಟ್ರೈ ಮಾಡ್ತಿದ್ದಾನೆ. ನಮ್ಮ ಮಗು ಒಳ್ತಾ ಇದೆ. ಪಾರು ಪಾರು ಪಾರು, ನಿಮ್ಮ ಅಪ್ಪ ಅಮ್ಮನ ಕಳಿಸ್ಕೋ. ಪಾರು
ಪಾರು, ನಾನು ಹೇಳ್ತಾ ಇರೋದು ನಿನಗೆ ಕೇಳಿಸ್ತಾ ಇಲ್ವಾ ಪಾರು? ಪ್ಲೀಸ್ ಕೇಳಿಸ್ಕೊ ಪಾರು. ನೀನ್ ಬದುಕ್ಬೇಕು ಪಾರು. ನಿನ್ನ ಹೊಟ್ಟೆಲಿರೋ ನಮ್ಮ ಮಗು ಬದುಕ್ಬೇಕು ಪಾರು. ಪಾರು, ಅಯ್ಯೋ ದೇವ್ರೆ ಪಾರು, ಕೇಳಿಸ್ಕೊ ಪಾರು. ವೆಲ್ಕಮ್ ಬ್ಯಾಕ್ ಟು ಸೂರಿ ವರ್ಲ್ಡ್ ಅರ್ಪಿಸುವ ಪುನರ್ಜನ್ಮ ಕಾರ್ಯಕ್ರಮಕ್ಕೆ. ಗುರುಜಿ, ಹಿಂದಿನ ಜನ್ಮದ ನೆನಪುಗಳಿಂದ ಈ ಜನ್ಮದಲ್ಲೂ ಸಮಸ್ಯೆಗಳು ಕಾಡುತ್ತೆ ಅಂತ ಹಲವಾರು ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹೋದ ಜನ್ಮದ ಪ್ರಾಬ್ಲಮ್ಗಳೆಲ್ಲ ಈ ಜನ್ಮದಲ್ಲಿ ಕಾಡುತ್ತೆ ಅಂತ ಸೈಂಟಿಫಿಕಲಿ ಎಲ್ಲೂ ಪ್ರೂವ್ ಆಗಿಲ್ಲ. ಹಾಗಂತ ತಳ್ಳ ಹಾಕೋಕ್ಕೂ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮನ್ನೇ ತಗೊಳ್ಳೋಣ. ನೀವು ಯಾವ್ದಾದ್ರೂ ಒಬ್ಬ ಹುಡುಗನ್ನ ನೋಡಿದ ತಕ್ಷಣ ಎಷ್ಟು ಹುಡುಕಿದ್ರು ಆತರ ಹುಡುಗ ಸಿಗ್ತಾ ಇಲ್ಲ ಗುರುಜಿ. ಇದೊಂದು ಎಕ್ಸಾಂಪಲ್ ಅಷ್ಟೇ, ಊಹೆ ಮಾಡ್ಕೊಳ್ಳಿ. ಸೊ ನೀವ್ ಯಾವ್ದಾದ್ರೂ ಒಬ್ಬ ಹುಡುಗನ್ ನೋಡಿದ ತಕ್ಷಣ ಅವನ್ ನಿಮ್ಗೆ ಎಷ್ಟೋ ವರ್ಷಗಳಿಂದ ಪರಿಚಯ ಅನ್ಸಿ ನೀವು ಅವನ ಜೊತೆ ಸಲಿಗೆಯಿಂದಲೂ ಮಾತಾಡಬಹುದು. ಒಂದೊಂದ್ಸಲ ಫಸ್ಟ್ ಮೀಟ್ ಅಲ್ಲೇ ಲವರ್ಸ್ ಅನ್ನಿಸಬಹುದು, ಅಥವಾ ಇನ್ನೊಂದಾಗಬಹುದು. ಅವನ ಬಗ್ಗೆ ನಿಮ್ಗೆ ಕೋಪನೂ ಬರಬಹುದು. ಇದಕ್ಕೆಲ್ಲ ಕಾರಣ ಈ ಲೈಫ್ ನಲ್ಲಿ ನಡೆದ ಹಿಂದಿನ ಘಟನೆಗಳಿರಬಹುದು, ಅಥವಾ ಪಾಸ್ಟ್ ಲೈಫ್ ನಲ್ಲಿ ನಡೆದ ಘಟನೆಗಳು ಇರಬಹುದು. ಆ ಘಟನೆಗಳು ನಡೆದಿರೋದು ನಮ್ಮ ಪ್ರೆಸೆಂಟ್ ಲೈಫ್ ಅಲ್ಲ ಅಥವಾ ಪಾಸ್ಟ್ ಲೈಫ್ ಅಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಗುರುಜಿ? ಅದಷ್ಟು ಸುಲಭ ಅಲ್ಲ. ಆದ್ರೆ ನಮ್ ಪ್ರೋಗ್ರಾಮ್ ನಲ್ಲಿ ಅಡ್ವಾನ್ಸ್ ಟೆಕ್ನಿಕ್ಸ್ ಇವೆ. ಅಂಥ ಪ್ರಾಬ್ಲಮ್ಸ್ ಇರೋರು ನಮ್ ಕ್ಲಿನಿಕ್ ಬಂದ್ರೆ ಗೊತ್ತಾಗತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಗುರುಜಿಯವರ ನೇರ ಭೇಟಿಗಾಗಿ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಈಗ ನಾವೊಂದು ಸಣ್ಣ ವಿರಾಮನ ತೆಗೆದುಕೊಳ್ಳೋಣ. ವಿರಾಮದ ನಂತರ ಗುರುಜಿಯವರ ಹತ್ರ ಮತ್ತಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಹಲೋ, ನಮಸ್ತೆ ಗುರುಜಿ. ನಾನು ಪಾರು ಅಂತ ಮಾತಾಡ್ತಿರೋದು. ನಿಮ್ಮ ಹತ್ರ ನಾನೇನೋ ಸ್ವಲ್ಪ ಮಾತಾಡಬೇಕಿತ್ತು. ಯಾವಾಗ ಬರಬಹುದು? ಓಕೆ, ಆಯ್ತು. ಪಾರು, ಪಾರು, ನನ್ ಕೊಲೆ ಮಾಡೋದು ನಿನ್ನ ಮೇಲೆ ಇದ್ದಾನೆ. ಅಯ್ಯೋ, ಅವ್ನು ನಿನ್ನೂ ಕೊಲೆ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ. ಪಾರು, ಇಲ್ಲಿಂದ ಓಡೋಗು ಪಾರು, ಬೇಗ ಹೋಗು ಪಾರು. ಅಯ್ಯೋ ಪಾರು, ಅವನನ್ನು ಸಾಯಿಸ್ಬಿಡ್ತಾನೆ ಪಾರು. ಅವ್ನು ನಿನ್ನೂ ಕೊಲೆ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ. ಪಾರು, ಇಲ್ಲಿಂದ ಓಡೋಗು ಪಾರು, ಬೇಗ ಹೋಗು ಪಾರು. ನನ್ನ ಮಾತು ಕೇಳಿಸ್ಕೊ ಪಾರು. ಪಾರು, ಅವ್ನು ನಿನ್ನಕ್ಕೆ ಮುಗಿಸ್ಬಿಡ್ತಾನೆ ಪಾರು. ಬೇಗ ಹೋಗು. ಅಯ್ಯೋ ಶಿವನೇ, ನನ್ನ ನಮಸ್ತೆ ಗುರುಜಿ. ಬನ್ನಿಮ್ಮ, ಕೂತ್ಕೊಳ್ಳಿ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್ಮು? ಏನ್ ಕಾಡ್ತಾ ಇದೆ ನಿಮ್ಮನ್ನ? ಅದು ಚಿಕ್ಕ ವಯಸ್ಸಿಂದ ನನಗೆ ತುಂಬಾ ಕನ್ಸುಗಳು ಬೀಳ್ತಾ ಇತ್ತು. ನನಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ಜ್ಞಾಪಕಕ್ಕೆ ಬರ್ತಾ ಇತ್ತು. ಅದೆಲ್ಲ ಕನ್ಸು ನನ್ ಭ್ರಮೆ ಅಂತ ಇಗ್ನೋರ್ ಮಾಡ್ತಾ ಇದ್ದೆ. ಆದ್ರೆ ಈ ಮಧ್ಯೆ ಆ ಕನ್ಸುಗಳೆಲ್ಲ ನಿಜ ಆಗೋಕ್ ಶುರುವಾಯ್ತು. ನನ್ ಕನ್ಸಿನಲ್ಲಿ ಬರ್ತಿದ್ದ ಹುಡುಗ ನನ್ ಮುಂದೆ ಬಂದು ಹೆಲ್ಪ್ ಮಾಡ್ದ. ಅವನನ್ನೇ ಪ್ರೀತಿಸಿ ಮದ್ವೆ ಆದೆ. ಎಲ್ಲ ಚೆನ್ನಾಗಿ ನಡೀತಿರುವಾಗ ಸಡನ್ ಆಗಿ ಅವ್ನ್ ಕೊಲೆ ಆಗೋದ. ಸಮಾಧಾನ ಮಾಡ್ಕೊಮ್ಮ. ನಿನ್ ಪ್ರಾಬ್ಲಮ್ಮು ನನ್ಗೆ ಅರ್ಥ ಆಗುತ್ತಮ್ಮ. ನೀನು ಸರಿಯಾದ ಜಾಗಕ್ಕೆ ಬಂದಿದ್ಯಾ. ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡೋಣ. ಬಾ, ಬಮ್ಮ, ಬಮ್ಮ. ಪ್ರಶಾಂತವಾಗಿ ಮಲಕ್ಕೊಮ್ಮ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಿಂದಿನ ಜನ್ಮದ ನೆನಪುಗಳೆಲ್ಲ ಬರ್ತಾ ಹೋಗುತ್ತೆ. ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ.
ರೆಡಿ 3, 2, 1 ಹಾ ಏನ್ ಕಾಣಿಸ್ತಿದ್ಯಮ್ಮ? ನಾನು ಅಪ್ಪ ಅಮ್ಮ ಆಟ ಆಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಮುಂದೆ ಬನ್ನಿ. ಈಗ ನನಗೆ ಶಿವು ಅನ್ನೋ ಹುಡುಗನ ಜೊತೆ ಲವ್ ಆಗಿದೆ. ನಾವಿಬ್ರು ಸಂತೋಷವಾಗಿದ್ದೀವಿ. ಯಾಕೆ ಇಷ್ಟೊಂದು ಹಚ್ಕೊಂತ ಇದೀಯ? ನನ್ನ ಮಗಳ ವಿಷಯಕ್ಕೇನಾದ್ರೂ ಬಂದ್ರೆ ನಿನ್ ಪ್ರಾಣ ಅಷ್ಟೇ. ಸುಮ್ಮನೆ ಬಾರೆ ಬಾರೆ ಜಾಗ ಬರ ಏನದು ಏನವರು ಯಾವ ಪಾಪಿಗಳಪ್ಪ ನೀನು ಹಿಂಗ್ ಮಾಡೋರೆ? ಯಾರು ದೇವ್ರೆ ಬೇಕಾಗಿತ್ತು. ಯಾಕಪ್ಪ ಅಲ್ಲೆಲ್ಲ ಹೋಗಿದ್ದೆ, ಹೆಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀಯ ನೋಡು. ಯಾಕ ಬಡಬಡಿಸ್ತೀಯ? ಸುತ್ತಿಲ್ಲ. ನಮ್ಮತ್ತೆ ಮಗನಿಗೆ ಯಾರು ಹೊಡೆದ್ರು ಏನೋ, ನಾನಂತವ್ರನ್ನ ಸುಮ್ಮನೆ ಬಿಡೋದಿಲ್ಲ.
ಶಿವು ಆ ಕಡೆ ಸರಿ ಬಾ. ಶಿವು ಎಷ್ಟು ದಿನ ಆಯ್ತು ನಿನ್ನ ನೋಡಿ, ನನಗಂತೂ ಪ್ರಾಣ ಹೋದಂಗಿತ್ತು. ನಂಗೂ ಅಷ್ಟೇ ಪಾರು, ನಿನ್ ಬಿಟ್ಟು ಬದುಕೋದಕ್ಕಿಂತ ಸಾಯೋದೇ ಮೇಲೂ ಅನ್ನಿಸ್ತಿತ್ತು. ನಮ್ಮಿಬ್ರು ಪ್ರೀತಿನ ಈ ಸಮಾಜ ಒಪ್ಕೊಳ್ಳೋದಿಲ್ಲ ಶಿವು. ಅದ್ರಲ್ಲೂ ನಮ್ಮಪ್ಪ ಅಮ್ಮ ಅವ್ರ ಮಡಿ ಬೇಕಿದ್ರೆ ಪ್ರಾಣ ಬಿಡ್ತಾರೆ. ಈ ಮದ್ವೆಗೆ ಮಾತ್ರ ಒಪ್ಪಲ್ಲ ಶಿವು. ಇದ್ರಲ್ಲಿ ನಂದೇನ್ ತಪ್ಪಿದೆ ಪಾರು, ನೀನೇ ಹೇಳು. ನಿಂದೇನು ತಪ್ಪಿಲ್ಲ ಶಿವು, ಆದ್ರೆ ನಾವು ಹುಟ್ಟಿರೋ ಈ ಜಾತಿನೇ ನಮ್ಮಿಬ್ರು ಪ್ರೀತಿಗೆ ಅಡ್ಡಿ ಆಗಿರೋದು. ಜಾತಿಯಲ್ಲಿ ಏನಿದೆ? ನನ್ನಲ್ಲಿ ಹರಿತಾ ಇರೋ ರಕ್ತ, ಅವರಲ್ಲಿ ಹರಿತಾ ಇರೋ ರಕ್ತ ಒಂದೇ ಅಲ್ವೇನು? ಶಿವು ನೋಡು, ನನ್ನ ರಕ್ತನು ಕೆಂಪೆ. ಎಲ್ರು ಮೈಲು ಹರಿತಾ ಇರೋದು ಒಂದೇ ರಕ್ತ. ಅದ್ ನನಗ್ ಗೊತ್ತು, ನಿನಗ್ ಗೊತ್ತು, ಈ ಮೂರ್ಖ ಸಮಾಜಕ್ಕೆ ಏನ್ ಗೊತ್ತು? ನನ್ನಲ್ಲೇನ್ ಕಮ್ಮಿ ಆಗಿದೆ? ನಾನೇನು ಅವ್ರ ತರ ಮಂತ್ರ ಪಡಿಸಲ್ವೇನು? ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತುನಾ. ಶಿವು, ನೀನ್ ಯಾರಿಗೇನು ಕಮ್ಮಿಲ್ಲ ಶಿವು, ಅದ್ ನನಗ್ ಗೊತ್ತು. ಆದ್ರೆ ಈ ಸಮಾಜ ನಿನ್ ಮಂತ್ರ ಮೆಚ್ಚಲ್ಲ. ಅವ್ರು ಮೆಚ್ಚೋದು ಯಾವ ಜಾತಿ ಅನ್ನೋದನ್ನ ಹೇಳ್ದ ಅಂತ. ಹಾಗಾದ್ರೆ ನಂಗೆ ಆ ಜಾತಿನೇ ಬೇಡ, ಬಿಟ್ಬಿಡ್ತೀನಿ. ನಾನು ನಿನ್ ಜಾತಿಯವನಾಗಕ್ಕೆ ಏನ್ ಮಾಡ್ಬೇಕು? ರಕ್ತ ಬದಲಾಯಿಸ್ಬೇಕಾ ಅಥವಾ ಸತ್ತು ಮರು ಹುಟ್ಟಬೇಕಾ? ನನಗದೇನು ಬೇಕಾಗಿಲ್ಲ ಶಿವು, ನಿನ್ ಪ್ರೀತಿ ಅಷ್ಟೇ ಸಾಕು. ಹಾಗಾದ್ರೆ ನೀನು ಅನ್ನು ಈ ಪ್ರಪಂಚನೇ ಗೆಲ್ತೀನಿ. ನನ್ ಎಂದೋ ಹೂ ಅಂದಾಗಿದೆ, ಅನುಮಾನ ಯಾಕೆ? ನಾನ್ ನನ್ನ ಸಂಪೂರ್ಣವಾಗಿ ಅರ್ಪಿಸ್ಬಿಟ್ಟಿದ್ದೀನಿ. ಅದಕ್ಕೆ ಸಾಕ್ಷಿ ಈ ನನ್ ಚುಂಬನ. ಜನ್ಮ ಜನ್ಮಕ್ಕೂ ಈ ಚುಂಬನ ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಲಿ. ಅಮ್ಮ ಕರೀತಿದ್ದಾರೆ, ಈಗ ನಾನು ಹೋಗ್ಬೇಕು. ಎಲ್ರೂ ಮಲಗದ್ಮೇಲೆ ನಾನು ಮಾಡಿ ಮೇಲೆ ಬರ್ತೀನಿ, ಮರಿಬೇಡ. ಸರಿ, ನಾನು ಬಂದೇ ಬರ್ತೀನಿ, ನೀನ್ ಮರಿಬೇಡ. ಎಷ್ಟು ಪ್ರಶಾಂತವಾಗಿದೆ ಈ ರಾತ್ರಿ. ಯಾರೂ ನಮ್ಮನ್ನ ನೋಡ್ತಿಲ್ಲ ತಾನೇ? ಆ ಚಂದ್ರ ನೋಡ್ತಾ ಇದ್ದಾನಲ್ಲ, ಆ ನಕ್ಷತ್ರಗಳು ನೋಡ್ತಿವೆ, ಆದ್ರೆ ಅವು ನಮ್ ಪ್ರೀತಿಗೆ ಅಡ್ಡ ಬರ್ತಾ ಇಲ್ವಲ್ಲ. ಅದೇ ರೀತಿ ಈ ಸಮಾಜ ನಮ್ ಪ್ರೀತಿಗೆ ಅಡ್ಡ ಬರ್ದಿದ್ರೆ ಎಷ್ಟು ಚೆನ್ನಾಗಿರತ್ತೆ. ಮನುಷ್ಯನ ಆಸೆ ಕೊನೆ ಎಲ್ಲಿ? ಪ್ರೇಮಿಗಳ ಆಸೆಗೆ ಕೊನೆ ಇಲ್ಲ. ನಮ್ಮಪ್ಪ ಅಮ್ಮ ನಮ್ ಪ್ರೀತಿ ಒಪ್ಬಿಟ್ರೆ ಇನ್ನೇನೇ ಅಡ್ಡ ಬಂದ್ರು ನಾನು ಅದನ್ನ ಎದುರಿಸ್ತೀನಿ. ಒಪ್ಲಿಲ್ಲ ಅಂದ್ರೆ ಅವ್ರನ್ನ ಮೆಚ್ಚೋಕೆ ನಾನು ನಿನ್ ಜಾತಿಗೆ ಸೇರ್ತೀನಿ. ಅದಕ್ಕೂ ಒಪ್ಲಿಲ್ಲ ಅಂದ್ರೆ ನಿನ್ನ ಆರಿಸ್ಕೊಂಡು ಹೋಗ್ತೀನಿ. ಅದ್ಬಿಟ್ರೆ ಬೇರೆ ದಾರಿ ಇಲ್ಲ ಶಿವು. ಇಲ್ಲ, ಅವ್ರನ್ನ ಒಪ್ಸಿನೇ ನಿನ್ನ ಪಡಿತೀನಿ. ಅದಾಗೋ ಮಾತಲ್ಲ. ಯಾಕೆ? ಅದೆಲ್ಲ ಈಗ ಬೇಡ. ನನ್ನನ್ ಮದ್ವೆ ಆಗ್ತೀಯಾ? ಮದ್ವೆ ಅಷ್ಟೇ ಅಲ್ಲ, ನಿನ್ನ ರಾಣಿಯಂಗ್ ನೋಡ್ಕೊಂತೀನಿ. ಹಾಗಿದ್ರೆ ನಾವಿಬ್ರು ಓಡೋಗ್ ಮದ್ವೆ ಆಗಣ್ವಾ? ನಿಮ್ಮಪ್ಪ ಅಮ್ಮ
ನಿನ್ನಿಷ್ಟ, ನೀನ್ ಹೇಳ್ದಾಗೆ ಆಗ್ಲಿ. ನನಗಷ್ಟೇ ಸಾಕು ಶಿವು. ಅಮ್ಮ ಬಂದ್ರು ಅನ್ಸುತ್ತೆ. ನಾಳೆ ಇಷ್ಟೊತ್ತಿಗೆ ಇಲ್ಲೇ ಬರ್ತೀನಿ. ನಾವಿಬ್ರು ಓಡೋಗಿ ಮದ್ವೆ ಆಗೋಣ, ಸರಿನಾ? ಸರಿ, ನಾಳೆ ಇಷ್ಟೊತ್ತಿಗೆ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಶುಭರಾತ್ರಿ. ಶುಭರಾತ್ರಿ. ಕ್ಷಮಿಸು. ಆ ದಿನ ನೀನು ಹೋದ್ಮೇಲೆ ನಮ್ಮ ಮನೇಲಿ ನಾವಿಬ್ರು ಸೇರಿದ ವಿಷಯ ಗೊತ್ತಾಗಿ ನನ್ನನ್ನು ರೂಮ್ನಲ್ಲಿ ಕೂಡ ಹಾಕಿದ್ರು. ಬೇರೆಯವ್ರ ಜೊತೆ ಮದುವೆ ನಿಶ್ಚಯ ಮಾಡಿದ್ರು. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರು ಕೇಳಲಿಲ್ಲ. ಆ ಹುಡುಗನ ಜೊತೆ ನೀನು ಮದುವೆ ಆಗಲಿಲ್ಲ ಅಂದರೆ ನಾವು ವಿಷ ಕುಡಿದು ಸಾಯ್ತೀವಿ ಅಂದರು. ನನಗೆ ಬೇರೆ ದಾರಿ ಕಾಣದೆ ಮದುವೆಗೆ ಒಪ್ಕೋಬೇಕಾಯ್ತು. ಆದರೆ ಮನ್ಸು ಒಬ್ರಿಗೆ ಕೊಟ್ಟು ಮದುವೆ ಇನ್ನೊಬ್ರ ಜೊತೆ ಆಗೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ವಿಷ ಕುಡಿದು ಹಸೆ ಮಣೆ ಏರ್ತಾ ಇದ್ದೀನಿ. ಕಡೆದಾಗಿ ನೀನು ಒಂದ್ಸಲ ನೋಡಬೇಕು ಅನ್ನಿಸ್ತಿದೆ. ಬರ್ತ್ಯಾ? ನನ್ನ ಕೊನೆ ಆಸೆನ ಈಡೇರಿಸ್ತೀಯಾ? ಏನ್ ಮಾಡ್ಕೊಂಡ್ಬಿಟ್ಟೆ ನೀನು? ರಮ್ಮ, ವರ ತುಂಬ ಲಕ್ಷಣವಾಗಿದ್ದಾನಲ್ಲ. ಹುಡುಗಿನ ಕರ್ಕೊಂಡು ಬನ್ನಿ. ಹುಡುಗರ ಪಕ್ಕ ಕೂರಿಸಿ. ಏನಾಯ್ತು ಮಗಳೇ? ಯಾಕೆ ಮಗಳೇ? ಸಂತೋಷಕ್ಕೆ ಕಣ್ಣೀರು ಅನಿಸುತ್ತೆ. ಮಗಳೇ, ಏನಾಯ್ತು ನಿನಗೆ? ಅಯ್ಯೋ ಮಗಳೇ, ಏನಾಯ್ತಮ್ಮ? ನೋಡ್ರಿ, ಪಾರು ಬಾಯಲ್ಲಿ ರಕ್ತ ಬರ್ತದೆ. ಪಾರು, ಪಾರು, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ ಅಮ್ಮ. ಪಾರು, ಯಾಕೆ ಹಿಂಗ್ ಮಾಡ್ಕೊಂಡವ್ವ? ಅಯ್ಯೋ ಪಾರು, ನಾನ್ ತಪ್ಪು ಮಾಡ್ಬಿಟ್ಟೆ ಕಣವ್ವ, ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಮಗಳೇ. ಅಯ್ಯೋ ಮಗಳೇ, ಯಾಕವ್ವ?
ನೋಡು ಬಾರು, ಬಾರು. ಬಾರು, ನನ್ ಬಿಟ್ಟು ಹೋಗ್ಬೇಡ ಬಾರು. ಶಿವು, ದಯವಿಟ್ಟು ಅಳ್ಬೇಡ. ಅದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ನನ್ನ ಆ ಮಾಡಿ ಮೇಲೆ ಕರ್ಕೊಂಡು ಹೋಗ್ತೀಯ? ಒಂದು ಚುಂಬನದಲ್ಲಿ ಶುರು ಆಗಿದ್ದು ನಮ್ಮ ಪ್ರೀತಿ ಪಯಣ ಎಷ್ಟು ಸುಂದರವಾಗಿತ್ತು. ಈ ಜನ್ಮದಲ್ಲಿ ಆ ದೇವರು ನಮ್ಮನ್ನು ಸೇರಕ್ ಬಿಡ್ತಿಲ್ಲ. ಮುಂದಿನ ಜನ್ಮದಲ್ಲಿ ನಾನು ನಿನಗಾಗೆ ಹುಟ್ಟು ಬರ್ತೀನಿ. ನಮ್ಮಿಬ್ಬರ ಪ್ರೀತಿನ ಆ ದೇವರು ಕೂಡ ದೂರ ಮಾಡಕ್ಕಾಗಲ್ಲ. ನಾನು ನಿನ್ನಿಂದ ದೂರ ಹೋಗ್ತಿದ್ದೀನಿ ಅಂತ ಅನ್ನಿಸ್ತಿದೆ ಶಿವು. ನೀನು ಎಲ್ಲೂ ಹೋಗಲ್ಲ ಬಾರು. ನಮ್ಮಿಬ್ಬರ ಪ್ರೀತಿ ಆ ಸಾವಿಗಿಂತ ದೊಡ್ಡದು. ಕೊನೆ ಆಸೆ ಶಿವು. ಯಾಕೆ Ha ha ha!
Come back. Slowly open your eyes. Yes. Yes. ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಮ್ಮ. ಸಮಾಧಾನ ಮಾಡ್ಕೊಳ್ಳಿ. ಕೂತ್ಕೊ. ರಿಲ್ಯಾಕ್ಸ್. 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 ಕಾಮ್ ಡೌನ್. ಕಾಮ್ ಡೌನ್. ರಿಲ್ಯಾಕ್ಸ್. ಸಮಾಧಾನ ಮಾಡ್ಕೊಮ್ಮ. ಕಾಮ್ ಡೌನ್. ರಿಲ್ಯಾಕ್ಸ್. ಕಾಮ್ ಡೌನ್. ರಿಲ್ಯಾಕ್ಸ್. ನಿನಗೆ ಹೋದ ಜನ್ಮದ ಪ್ರೇಮಿ, ಈ ಜನ್ಮದ ಗಂಡ ಒಬ್ನೇ. ನಿಮ್ಮಿಬ್ರಿಗೂ ಹೋದ ಜನ್ಮದ ನೆನಪುಗಳು ಈ ಜನ್ಮದಲ್ಲೂ ಉಳ್ಕೊಂಡಿವೆ. ಅದಕ್ಕೆ ನೋಡಿದ ತಕ್ಷಣ ನೀವಿಬ್ರು ಪ್ರೀತಿಸೋಕ್ ಶುರು ಮಾಡಿದ್ರಿ. ನಿಮ್ಗೆ ಯಾವುದೇ ಮಾಯ, ಮಂತ್ರ, ಭೂತ, ಪ್ರೇತಗಳ ಯಾವುದೇ ಕಾಟನೂ ಇಲ್ಲ. ನಿಮ್ಮದು ಜನ್ಮ ಜನ್ಮಾಂತರದ ಪ್ರೇಮ ಬಂಧನ. ದುರದೃಷ್ಟ ಅಂದ್ರೆ ಈ ಸಮಸ್ಯೆಗೆ ನನ್ನ ಕೈ ಪರಿಹಾರ ಇಲ್ಲ. ನೀನೇ ಧೈರ್ಯ ತಗೊಂಡು ಎದುರಿಸಬೇಕಮ್ಮ. ಒಳ್ಳೇದಾಗ್ಲಿ. ಹೋಗ್ಬಾಮ್ಮ. ಬರ್ತೀನಿ ಗುರುಜಿ. ಪಾರು ಅವನು ಇಲ್ಲೇ ಮೇಲೆ ಇದ್ದಾರೆ. ಪಾರು ಅವನು ಸಾಯಿಸ್ಬಿಡ್ತಾರೆ. ಮಾತು ಕೇಳಿಸ್ಕೊಳ್ತಾನೆ ಇಲ್ಲ. ಇವನೇ ಅವನಲ್ಲೇ ಅವನ್ ನೋಡಿದ್ರೆ ನೀನು ಹೋಗ್ಬಿಡ್ತೀಯ ಪಾರು. ಪಾರು ಚಿಕ್ಕಮ್ಮ. 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 ನಿನ್ಗೇನು ಒಂದು ಸಣ್ಣ ಕೆಲಸ ಮಾಡಕ್ ಬರಲ್ವ ನಿನ್ಗೆ? ಎಷ್ಟು ಸಲ? ಅದಕ್ಕೇನು ಲೆಕ್ಕ ಬೇಡ? ಇದಕ್ಕೇನಾ ಕಿಟ್ಟಪ್ಪನೇ ಬೇಕು ಅಂತ ನಿನ್ನ ಮುಂಬೈಯಿಂದ ಕರೆಸಿದ್ದು? ನಿನ್ನ ನಂಬಿದ್ದಕ್ಕೆ ಎಲ್ಲ ಕೆಲಸನೂ ಹಾಳಾಯ್ತು. ಇದರಿಂದ ನನ್ಗೆಷ್ಟು ಲಾಸ್ ಗೊತ್ತಾ? ನನ್ನ ಜೀವನನೇ ಇದಕ್ಕೆ ಪಣ ಇಟ್ಟಿದ್ದೀನಿ. ನಾನು ಆ ಮುದಿನ ಮದ್ವೆ ಆಗಿದ್ದು ಅವನ ಹತ್ರ ಇರೋ ಆಸ್ತಿ ಅಂತಸ್ನ ನೋಡಿ. ಈಗ ಆಸ್ತಿ ಎಲ್ಲ ಅವನ ಹೆಂಡತಿ ಮನೆಗೆ ಸೇರುತ್ತೆ. ಅಂದ್ರೆ ಪಾರು ಅಮ್ಮಂದು. ಈ ಮುದಿನ ಹೆಸರಲ್ಲಿ ಏನೂ ಇಲ್ಲ. ಈಗ ಎಲ್ಲ ಆಸ್ತಿ ಪಾರುಕ್ ಸೇರುತ್ತೆ. ಅದಕ್ಕೆ ಅವಳನ್ನ ಸಾಯಿಸಿದ್ರೆ ಎಲ್ಲ ಆಸ್ತಿ ನನಗೆ ಸಿಗುತ್ತೆ ಅಂತ ನಾನು ಪ್ಲಾನ್ ಮಾಡಿದ್ರೆ ಎಲ್ಲ ಪ್ಲಾನ್ ಹಾಳು ಮಾಡ್ಬಿಟ್ಟೆ ನೀನು. ನೋಡು, ಇನ್ನೊಂದ್ಸಲ ಏನಾದ್ರೂ ಮಿಸ್ ಮಾಡಿದ್ರೆ ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇಲ್ಲ ಮೇಡಮ್, ಈ ಸಲ ಮಿಸ್ ಮಾಡಲ್ಲ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ? ಸರಿ ಮೇಡಮ್. ಪಾರು ಪಾರು ಆಸ್ತಿಗಾಗ ಇಷ್ಟೆಲ್ಲ ಆಗಿತ್ತು. ಅದು ನಮಗ್ ಬೇಡ, ಅದು ಅವ್ರಿಗೆ ಕೊಟ್ಬಿಡು. ನಮ್ಮ ಮಗು ಉಳಿದ್ರೆ ಸಾಕು, ನೀನು ಉಳಿದ್ರೆ ಸಾಕು. ನಮ್ಗೆ ಬೇರೆ ಏನು ಬೇಡ ಪಾರು, ಅಷ್ಟೇ ಸಾಕು ಪಾರು. ಇದೇನು ಬೇಡ ಪಾರು. ನನ್ನ ಚಿಕ್ಕಮ್ಮನ, ನನ್ನ ಶಿವನ ನನ್ನಿಂದ ದೂರ ಮಾಡಿದ್ದು ಅದು ಆಸ್ತಿಗೋಸ್ಕರ. ಅನ್ಯಾಯವಾಗಿ ನಾನು ಸುಮ್ಮನ ಮೇಲೆ ಅನುಮಾನ ಪಟ್ಟೆ. ಶಿವು ನನ್ನ ಪ್ರಾಣ ಉಳ್ಸೋಕ್ ಹೋಗಿ ತನ್ನ ಪ್ರಾಣನ ಬಲಿ ಕೊಟ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಶಿವನೇ ಹೋದ್ಮೇಲೆ ಈ ಆಸ್ತಿ ಎಲ್ಲ ಯಾಕೆ? ಶಿವು, ನನಗೆ ಗೊತ್ತು ನೀನು ನನ್ನ ಸುತ್ತಮುತ್ತ ಇಲ್ಲೇ ಎಲ್ಲೋ ಇದೆಯಾ ಅಂತ. ನೀನೇ ನನ್ನ ಸರ್ವಸ್ವ ಅಂತ ನಂಬಿದ್ದೆ. ನೀನೇ ಹೋದ್ಮೇಲೆ
ಈ ದೇಹ ಇದ್ರೇನು ಹೋದ್ರೇನು ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ. ಏನು ಮಾಡ್ಕೋಬೇಡ ಪಾರು, ವಿಷ ಕುಡಿಬೇಡ ಪಾರು, ನಮ್ಮ ಮಗು ಸತ್ತೋಗ್ಬಿಡುತ್ತೆ ಪಾರು, ನೀನ್ ಸತ್ತೋಗ್ಬಿಡ್ತೀಯ ಪಾರು, ಬೇಡ ಪಾರು, ನಾನು ಇಲ್ಲೇ ಇದ್ದೀನಿ, ನಾನು ನೋಡ್ಕೋತೀನಿ. ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ. ವಿಷ್ಣು ಮಹೇಶ್ವರ ಎಲ್ಲಿದ್ದೀರಾ? ಯಾಕೆ ಕಣ್ಣು ಮುಚ್ಕೊಂಡಿದ್ದೀರಾ? ನನ್ನ ಮಗ ನನಗೆ ವಾಪಸ್ ಕೊಡ್ರಿ. ನನ್ನ ಬಾರು ನಾನು ಉಳಿಸ್ಕೊಳಕ್ಕಾಗ್ತಿಲ್ಲ. ಸುತ್ತಮುತ್ತಲೇ ಇದ್ದೀನಿ, ದೊಡ್ಡ ತಪ್ಪು ಅಪ್ಪ ಬನ್ನಿ. ಪಾರು, ಏನಮ್ಮ ಅಷ್ಟು ಅರ್ಜೆಂಟಾಗಿ ಬರಕ್ ಹೇಳಿದ್ಯಲ್ಲ? ಲಾಯರ್ನು ಕರ್ಕೊಂಡು ಬಂದಿದ್ದೀನಿ ನೋಡು. ಏನ್ ವಿಷಯ? ಅದು ಪಾರು ವಿಷ ಕುಡಿದ್ಬಿಟ್ಟಿದ್ದಾಳೆ, ಅವಳನ್ನ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ. ಪಾರು ಏನಾಯ್ತಮ್ಮ? ಅಪ್ಪ ಅದು ಏನೇ ಕಷ್ಟ ಬಂದ್ರು ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮಗ್ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ಅದನ್ನ ಈಡೇರ್ಸಕ್ ಆಗ್ತಿಲ್ಲ. ನನ್ನನ್ನು ಕ್ಷಮಿಸ್ಬೇಡಿ ಅಪ್ಪ. ಯಾಕೆ ಮಗಳೇ ಅಳ್ತಾ ಇದ್ಯಾ? ಏನಾಯ್ತು ನೋಡಿ, ಎಷ್ಟೊಂದು ಬೆವರ್ತಾ ಇದ್ಯಾ. ಬಾ ಬಾ ಕೂತ್ಕೋ, ಬಾ ಕೂತ್ಕೋ, ಕೂತ್ಕೋ ಮಗಳೇ, ಕೂತ್ಕೊಮ್ಮ. ಯಾಕಮ್ಮ ಏನಾಯ್ತು? ಅಪ್ಪ ನಾನು ಯಾಕೆ ಪಾರು ಅಷ್ಟೊಂದು ಗಾಬರಿಯಿಂದ ಕರೆದೆ? ಬನ್ನಿ ರಾಕೇಶ್. ಏನ್ ವಿಷಯ? ಕೂತ್ಕೋ ಬಾಪ್ಪ. ರಾಕೇಶ್, ಸುಮನ್ ತುಂಬಾ ಒಳ್ಳೆ ಹುಡುಗಿ, ಯಾವತ್ತು ಅವಳ ಕೈ ಬಿಡಬೇಡ. ಇದು ಶಿವು ಆಸೆ ಕೂಡ. ಪಾರು, ಏನಮ್ಮ ಇದೆಲ್ಲ? ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಏನಾಯ್ತು ನಿಂಗೆ? ಹೇಳಮ್ಮ, ಹೇಳು ಮಗಳೇ. ಅಪ್ಪ ಅದು ರೀ. ಲಕ್ಷ್ಮಿ, ಏನಾಯ್ತ್ರಿ? ಪಾರು ನೋಡೆ ಹೇಗೇಗೋ ಮಾತಾಡ್ತಾ ಇದ್ದಾಳೆ. ಚಿಕ್ಕಮ್ಮ
ಚಿಕ್ಕಮ್ಮ, ನಾನು ಯಾವತ್ತೂ ನಿಮ್ಮ ಆಸೆಗೆ ಎದುರು ಬಂದಿಲ್ಲ. ಆಸ್ತಿ ಬೇಕು ಅಂತ ಒಂದು ಮಾತು ಹೇಳಿದ್ರೆ ನಾನೇ ಅದನ್ನ ಬರ್ಕೊಡ್ತಾ ಇದ್ದೆ. ಲಕ್ಷ್ಮಿ, ಏನಿದೆಲ್ಲ? ಆಸ್ತಿ ಅಂತ ಇದ್ದಾಳೆ, ರುಜು ಮಾಡ್ತಾ ಇದ್ದಾಳೆ. ಚಿಕ್ಕಮ್ಮ, ಅಪ್ಪನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ. ದಯವಿಟ್ಟು ನನ್ನ ಆಸೆನ ನೆರವೇರಿಸ್ತೀರಾ ಅಲ್ವಾ? ಇದ್ರಲ್ಲಿ ಯಾರ ತಪ್ಪು ಇಲ್ಲ, ಎಲ್ಲ ವಿಧಿ ಆಟ. ಎಲ್ರು ಅವ್ರವ್ರ ಪಾತ್ರ ಮಾಡಿದಾರಷ್ಟೇ. ಶಿವ ಅವ್ರ ಪಾತ್ರ ಮಾಡಿದ್ರು, ನಾನ್ ನನ್ನ ಪಾತ್ರ ಮಾಡ್ತಿದ್ದೀನಷ್ಟೇ. ಲಕ್ಷ್ಮಿ, ಅಯ್ಯೋ ಶಿವನೇ, ರೀ ರೀ, ಪಾರು ವಿಷ ತಗೊಂಡ್ಬಿಟ್ಟಿದ್ದಾಳೆ ರೀ. ಏನಾಯ್ತು ಮಗಳ ನಿಂಗೆ? ಈ ಅನಾಹುತಕ್ಕೆಲ್ಲ ನಾನೇ ಕಾರಣ ರೀ. ನಾನಿನ್ ಬದುಕಿರೋದಿಲ್ಲ, ವಿಷ ಕುಡಿದು ನಾನು ಸಾಯ್ತೀನಿ. ಏನ್ ಕೇಳ್ಬಂತ ನಿನ್ಗೆ? ರಾಕೇಶ, ಕಾರ್ತಿಗೆ ಹೆದರ್ಬೇಡ ಮಕ್ಕಳ, ನಿಂಗೇನು ಆಯಕ್ಕಿಲ್ಲ. ಅಂಕಲ್, ಆ ಕಡೆ ಹೋಗಿ ಬನ್ನಿ ಬನ್ನಿ ಪಾಪ. ಡಾಕ್ಟ್ರೆ, ನನ್ನ ಮಗನ ಉಳಿಸ್ಕೊಡಿ. ಅಯ್ಯೋ ಪರಮಾತ್ಮ, ನನ್ನ ಮಗನ ಕಾಪಾಡಪ್ಪ. ಪಾರು,
ತಪ್ಪು ಮಾಡ್ಬಿಟ್ಟೆ ಪಾರು. 1000 ವರ್ಷ ಬೇಕಾದ್ರೂ ನಾನು ಕಾಯ್ತಿದ್ದೆ. ನನಗ್ ಗೊತ್ತು 1000 ವರ್ಷ ಅಲ್ಲ 10,000 ವರ್ಷ ಆಗಿದ್ರು ನೀನ್ ಕಾಯ್ತಾ ಇದ್ದೆ ಅಂತ. ಆದ್ರೆ ಅಲ್ಲಿವರೆಗೂ ಕಾಯೋ ಶಕ್ತಿ ನನಗಿರ್ಲಿಲ್ಲ. ನಿನ್ನ ಸೇರ್ಬೇಕು ಅಂತಾನೆ ಈ ರೀತಿ ಮಾಡ್ಕೊಂಡೆ ಶಿವು. ನಮ್ಮಿಬ್ಬರ ಪ್ರೀತಿನ ಆ ದೇವ್ರು ಕೂಡ ದೂರ ಮಾಡಕ್ಕಾಗಲ್ಲ. ಯಾಕೆ ಮಗಳೇ ಹಿಂಗ್ ಮಾಡ್ಕೊ ನಿನ್ನ ಕರ್ಕೊಂಡು ಮೊದಲು ನಾನು ಕರ್ಕೊಂಡು ಅಯ್ಯೋ ಶಿವನೇ, ಯಾಕಪ್ಪ ಈ ಸಂಕಟ ನಾನು ಯಾಕೆ ಮಗಳೇ ಯಾವಪ್ಪಂಗೂ ಈ ಸಂಕಟ ಬೇಡ ಮಗಳೇ. ಕಲಿಯನ್ ಕಳ್ಕೊಂಡು ನಿನ್ನ ಕಳ್ಕೊಂಡು ಪ್ರಿಯ ವೀಕ್ಷಕರೇ, ಸ್ವರ್ಣ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಸೂರಿ ವರ್ಲ್ಡ್ ಅರ್ಪಿಸುವ ಪ್ಯಾಟೆ ಹುಡುಗಿರ ಹಳ್ಳಿಗೆ ಬಂದ್ರು ಸೀಸನ್ 6 ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಫ್ಯಾಮಿಲಿ ಸ್ಟಾರ್ ಶಿವ ಅವರು ಗುಂಡೇಟಿಗೆ ಬಲಿಯಾಗಿ ಇಂದಿಗೆ 1 ವರ್ಷ ಕಳೆದಿದೆ. ಶಿವ ಅವರನ್ನ ಕೊಲೆ ಮಾಡಿದವರನ್ನ ಹಿಡಿಯಲು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಆದ್ದರಿಂದ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿದೆ. ನಮ್ಮ ಕೋಚ್ ಸುಮನ್ ಅವರು ಪ್ರೋಗ್ರಾಮ್ ಮ್ಯಾನೇಜರ್ ರಾಕೇಶ್ ಅವರನ್ನ ಮದುವೆಯಾಗಿ ಈಗ ಅವರು ಪ್ಯಾಟೆ ಹುಡುಗಿರ ಹಳ್ಳಿಗೆ ಬಂದ್ರು ಸೀಸನ್ 7 ಅನ್ನ ಮುಗಿಸಿ ಸೀಸನ್ 8ಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ನಮ್ಮ ಪ್ಯಾಟೆ ಹುಡುಗಿರ ಹಳ್ಳಿಗೆ ಬಂದ್ರು ಸೀಸನ್ 6 ನ ವಿನ್ನರ್ ಆರ್ತಿರವರು 2 ಫ್ಯಾಮಿಲಿ ಓರಿಯೆಂಟೆಡ್ ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿ ಸ್ಯಾಂಡಲ್ವುಡ್ ನಲ್ಲಿ ಫ್ಯಾಮಿಲಿ ಕ್ವೀನ್ ಎಂದೇ ಹೆಸರಾಗಿದ್ದಾರೆ. ಹಾಗೆ ತಮಿಳು, ತೆಲುಗು ಹಾಗೂ ಬಾಲಿವುಡ್ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಪ್ಯಾಟೆ ಹುಡುಗಿರ ಹಳ್ಳಿಗೆ ಬಂದು ಸೀಸನ್ 6 ನ 2ನೇ ಸ್ಥಾನದಲ್ಲಿದ್ದ ರಂಜಿತರ್ ಅವರು ನಮ್ಮ ಸಂಸಾರ ಆನಂದ ಸಾಗರ ಎಂಬ ಸೀರಿಯಲ್ ನಲ್ಲಿ ನಾಯಕಿಯಾಗಿ ನಟಿಸಿ 300 ಎಪಿಸೋಡ್ಗಳನ್ನ ಪೂರ್ಣಗೊಳಿಸಿದ್ದಾರೆ ಹಾಗೂ 2 ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಪ್ಯಾಟೆ ಹುಡುಗಿರ ಹಳ್ಳಿ ಬಂದು ಸೀಸನ್ 6 ನ 3ನೇ ಸ್ಥಾನದಲ್ಲಿದ್ದ ನೇಹಾರ್ ಅವರು ಭಾರತೀಯ ಮಾಡೆಲಿಂಗ್ ದುನಿಯಾದಲ್ಲಿ ಟಾಪ್ ಮಾಡೆಲ್ ಆಗಿ ಮಿಂಚುತ್ತಿದ್ದಾರೆ ಹಾಗೂ 2 ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ಮೇಘನಾ ಅವರು ಹಲವಾರು ಕನ್ನಡ ಚಿತ್ರಗಳಲ್ಲಿ ಸಪೋರ್ಟಿಂಗ್ ರೋಲ್ಗಳಲ್ಲಿ ನಟಿಸಿ ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ರಕ್ಷಿತರ್ ಅವರು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸಿ ಫ್ಯಾಷನ್ ಡಿಸೈನರ್ ಆಗಿ ಒಂದು ಮಲ್ಟಿ ನ್ಯಾಷನಲ್ ಕಂಪನಿನಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಲಕ್ಷ್ಮಿ ಅವರು ಖ್ಯಾತ ಉದ್ಯಮಿ ಅಜಯ್ ಪಿಳ್ಳೆ ಅವರ ಜೊತೆ ವಿವಾಹವಾಗಿ ಲಂಡನ್ ನಲ್ಲಿ ಮಾಡಲಿಂಗ್ ಏಜೆನ್ಸಿ ನಡೆಸ್ತಾ ಇದ್ದಾರೆ. ಸೋನಿಯಾ ಮತ್ತು ವಂದನಾ ಅವರು ಸಹ ಮಾಡಲಿಂಗ್ ನಲ್ಲಿ ಮಿಂಚ್ತಾ ಇದ್ದಾರೆ. ಈಗ ಅವರು ಕಿಂಗ್ ಫಿಶರ್ ನ 2018ರ ಕ್ಯಾಲೆಂಡರ್ ನ ಫೋಟೋ ಶೂಟ್ಗೆ ಲಂಡನ್ಗೆ ಹೋಗಿದ್ದಾರೆ. ಸುಷ್ಮಾ ಅವರು ನಮ್ಮ ಸ್ವರ್ಣ ವಾಹಿನಿಯಲ್ಲೇ ಆಂಕರ್ ಆಗಿ ಕಾರ್ಯನಿರ್ವಹಿಸುತ್ತಿರೋ ವಿಷಯ ನಿಮ್ಗೆ ಈಗಾಗಲೇ ತಿಳಿದಿದೆ. ಯಶಿಕಾ ಅವರು ಇವೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ತಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಿದ್ದಾರೆ. ಸ್ವಾತಿರವರು ಖ್ಯಾತ ಚಲನಚಿತ್ರ ನಟರಾದಂತಹ ಕೃಷಿ ಅವರ ಜೊತೆ ಮದುವೆಯಾಗಿ ಒಂದು ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾಗಿದ್ದಾರೆ.